ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪರಲೋಕದ ಜೀವವುಳ್ಳ ತಂದೆಯಾದ ದೇವರೇ, ನಿಮ್ಮ ಅಪಾರವಾದ ಪ್ರೀತಿ ಕೃಪೆ ಕರುಣೆ ಕಟಾಕ್ಷಗಳಿಗಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ತಂದೆ, ಈ ಗಬ್ಬೂರು ಗ್ರಾಮದಲ್ಲಿ ತಂದೆ ನಿಮ್ಮ ಮಕ್ಕಳು ಸುಮಾರು ರಾತ್ರಿ 2 ಗಂಟೆವರೆಗೂ ಕಷ್ಟಪಟ್ಟು ಕೆಲವರಿಗಾದರೂ ಸುವಾರ್ತೆಯನ್ನು ತಲುಪಿಸಬೇಕೆಂಬ ನಿಟ್ಟಿನಲ್ಲಿ ಅನೇಕ ಶ್ರಮಗಳನ್ನು ಅನುಭವಿಸಿ ಅನೇಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಾರ್ಥನೆಯಲ್ಲಿ ಈಗಾಗಲೇ 2 ಅದ್ಭುತವಾದ ಪ್ರಸಂಗಗಳನ್ನು ಮಾಡಿದ್ದೀರಾ. ವಿಶೇಷವಾಗಿ ತಂದೆ, ಇಲ್ಲಿ ನಿಂತು ಮಾತಾಡುವಂಥ ನನಗೆ ಪರಿಶುದ್ಧಾತ್ಮ ದೇವರ ಸಂಯೋಜಿತ ಜ್ಞಾನವನ್ನು ಅನುಗ್ರಹ ಮಾಡು. ನಿಮ್ಮ ವಾಕ್ಯವನ್ನು ಒಳ್ಳೆ ಮನಸ್ಸಾಕ್ಷಿಯಿಂದ ಸ್ವೀಕಾರ ಮಾಡಿ ನಿಮಗಾಗಿ ಜೀವಿಸುವಂಥ ಒಳ್ಳೆ ಮನಸ್ಸಾಕ್ಷಿ ಎಲ್ಲರಿಗೆ ಅನುಗ್ರಹ ಮಾಡಿ ಎಂದು ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಓದಿದ್ದೇವೆ ನಮ್ಮ ತಂದೆ, ಆಮೆನ್. ಸರಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಯೇಸು ಕ್ರಿಸ್ತನ ಸುಭದ್ರವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ನಾವೆಲ್ಲರೂ ಒಂದು ವಿಶೇಷವಾದ ಉದ್ದೇಶಪೂರ್ವಕವಾಗಿ ನಾವೆಲ್ಲಿ ಸೇರಿ ಬಂದಿದ್ದೇವೆ. ನಾನು ಜಾಸ್ತಿ ಹೊತ್ತು ಸಮಯ ತಗೊಳ್ಳಲ್ಲ, ಕ್ಲುಪ್ತವಾಗಿ ನಮಗೆ ವಿವರಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತು ನಾವು ಶಿಲುಬೆ ಜಾತ್ರೆ ಎಂಬ ಉದ್ದೇಶಪೂರ್ವಕವಾಗಿ ನಾವೆಲ್ಲರೂ ಕೂಡ ಸೇರಿ ಬಂದಿರುವಂಥದ್ದು. ಶಿಲುಬೆ ಜಾತ್ರೆ, ಇದರ ಉದ್ದೇಶ ಏನು, ಶಿಲುಬೆ ಎಂದರೆ ಏನು, ಶಿಲುಬೆ ಅನ್ನುವಂಥದ್ದು ನಮಗೆ ಏನನ್ನು ಸೂಚಿಸುತ್ತೆ, ಶಿಲುಬೆಯಿಂದ ನಾವು ಏನು ಕಲ್ತ್ಕೋಬೇಕು ಎಂಬುದಾಗಿ ಇತ್ಯಾದಿ ವಿಷಯಗಳನ್ನು ನಾವು ಅಧ್ಯಯನ ಮಾಡುವಾಗ ಶಿಲುಬೆ ಅಂತಂದರೆ ಅದು ಶ್ರಮೆಯನ್ನು ಸೂಚಿಸುವಂಥದ್ದು. ಶಿಲುಬೆ ಅಂದರೆ ಅದು ಶ್ರಮೆಯನ್ನು ಸೂಚಿಸುವಂಥದ್ದು. ಶ್ರಮೆ ಅಂತಂದರೆ ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಬರಿದು ಮಾಡಿಕೊಳ್ಳುವಂಥದ್ದು. ಈ ರೀತಿಯಾಗಿ ಈಗ ಶಿಲುಬೆ ಅಂದ ತಕ್ಷಣ ಫಸ್ಟು ನಮ್ಮ ನೆನಪಿಗೆ ಬರುವಂಥ ಅಂಶ ಏನಂದರೆ ಶ್ರಮೆ. ಶಿಲುಬೆಯಲ್ಲಿ ಏನಿದೆ ಅಂದರೆ ಶ್ರಮೆ ಇದೆ. ಶಿಲುಬೆಯಲ್ಲಿ ಏನಿದೆ ಅಂದರೆ ಬಾಧೆ ಇದೆ. ಶಿಲುಬೆಯಲ್ಲಿ ಏನಿದೆ ಅಂದರೆ ಸಂಕಟ ಇದೆ. ಶಿಲುಬೆಯಲ್ಲಿ ಏನಿದೆ ಅಂದರೆ ಎಷ್ಟೋ ಅಂಶಗಳಿಂದ ಒಳಗೊಂಡಂಥ ಈ ಶಿಲುಬೆಯ ಪರಮಾರ್ಥವನ್ನು ನಾವು ಗ್ರಹಿಸದೆ ಹೋದರೆ ಈ ಜಾತ್ರೆಗೆ ಬಂದು ಏನು ಉಪಯೋಗ ಇಲ್ಲ. ಅದರಿಂದ ಈ ಶಿಲುಬೆಯ ವಿಶೇಷತೆಯನ್ನು ನಾವು ಗ್ರಹಿಸುವಂತಹ ನಿಟ್ಟಿನಲ್ಲಿ ಈ ಶಿಲುಬೆ ಅಂದರೆ ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು. ತೆಲುಗಲ್ಲಿ ಒಂದು ಅದ್ಭುತವಾಗಿ ಮಾತಿದೆ. ಯೇಸು ಸ್ವಾಮಿಯವರು ತನ್ನು ತಾನು ರಿಕ್ತುನುಗ చేసుకునేను ಅನ್ನೋ ಒಂದು ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ತನ್ನನ್ನು ತಾನು ಬರೆದು ಮಾಡಿಕೊಳ್ಳುವಂಥ ವಿಶೇಷತೆ ಏನಿದೆ ನೋಡ್ರಿ, ಅದು ಅದ್ಭುತ, ಒಂದು ಅಮೋಘ. ಯಾಕೆಂತಂದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದು ಇಲ್ಲಿ ನೆಲದ ಮೇಲೆ ಕೂತ್ಕೊಂಡು ಅಂದರೆ ಕೂತ್ಕೊಳ್ಳಲ್ಲ, ಕರೆಕ್ಟಾ? ಒಬ್ಬ ಮುಖ್ಯಮಂತ್ರಿ ಬಂದು ಈ ನೆಲದ ಮೇಲೆ ಕೂತ್ಕೊಳ್ಳಂದ್ರೆ ಕೂತ್ಕೊಳ್ತಾರ? ಇಟ್ ಈಸ್ ಹೈಲಿ ಇಂಪಾಸಿಬಲ್, ಬಹಳ ಕಷ್ಟ ಇದು. ಆದರೆ ದೇವಾದಿ ದೇವನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿ ಸಕಲ ಈ ಪಂಚಭೂತಗಳನ್ನು ಉಂಟು ಮಾಡಿ ಸರ್ವಾಧಿಕಾರವನ್ನು ಚಲಾಯಿಸುವಂಥ ದೇವಾದಿ ದೇವನಾದ ಯೇಸು ಸ್ವಾಮಿಯವರು ತನ್ನನ್ನು ಎಲ್ಲ ಮಾಡುವುದಕ್ಕೆ ಶಕ್ತಿ ಇದ್ದರೂ ಕೂಡ ತನ್ನನ್ನು ತಾನು ಬರಿದು ಮಾಡಿಕೊಳ್ಳುವಂಥದ್ದು, ಒಂದು ಶರೀರವನ್ನು ಧರಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥದ್ದು, ಇವೆಲ್ಲ ಗಮನಿಸುವಾಗ ಇದರಲ್ಲಿ ಬಹಳಷ್ಟು ವಿಶೇಷತೆ ಇದೆ. ಅದರಿಂದ ಈ ಶಿಲುಬೆ ಅಂದ ತಕ್ಷಣ ನಮಗೆ ಜ್ಞಾಪಕ ಬರುವಂಥದ್ದು ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು. ಈಗ ಯೇಸು ಸ್ವಾಮಿಯವರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಯೇಸು ಸ್ವಾಮಿಯವರು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಏನು ಆತನು ಸ್ವಂತ ಪಾಪ ಮಾಡಲಿಲ್ಲ, ಆತನು ತಪ್ಪು ಏನು ಮಾಡಲಿಲ್ಲ, ಆತನು ವಂಚನೆಯನ್ನು ಮಾತಾಡಲಿಲ್ಲ, ಆತನ ಬೈಯವರನ್ನು ಪ್ರತಿಯಾಗಿ ಏನು ಬೈಯಲಿಲ್ಲ. ಆದರೆ ಯೇಸು ಸ್ವಾಮಿಯವರು ಅವರು ಪರಿಶುದ್ಧರಾಗಿದ್ರು ಅನ್ನುವುದಕ್ಕೆ ಅನೇಕ ರೆಫರೆನ್ಸ್ ಇದೆ. ಈಗ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 6ನೇ ವಚನ ನಾವು ಗಮನಿಸುವಾಗ, ಪೌಲನು ಫಿಲಿಪ್ಪಿ ಸಭೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ ನಾವು ಗಮನಿಸುವಾಗ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲೇನೋ ಎಂದೆಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸಾದೃಶನಾದನು. ಇದನ್ನ ಯೋಚನೆ ಮಾಡುವಾಗ ನಿಜವಾಗ್ಲೂ ಪ್ರಿಯ ದೇವರ ಮಕ್ಕಳೇ, ಇದು ಅರ್ಥ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಜೀವನ ಬದಲಾವಣೆ ಆಗುತ್ತೆ.
ಒಂದು 10 ಲಕ್ಷ ನಮ್ಮ ಹತ್ರ ಇದ್ರೆ ನಾವು ಕೆಳಗೆ ಕೂತ್ಕೊಳ್ಳಲ್ಲ, ಕರೆಕ್ಟಾ? ಒಂದು 20 ಲಕ್ಷ ನಾವು ಸಂಪಾದನೆ ಮಾಡಿದ್ರೆ ನಾವು ಯಾರು ಕೆಳಗೆ ಕೂತ್ಕೊಳ್ಳಲ್ಲ. ನಾವು ಯಾರೋ ಸರ್ಕಾರಿ ನೌಕರಿ ಮಾಡೋದಾಗಿದ್ರೆ ಯಾರು ಕೆಳಗೆ ಕೂತ್ಕೊಳ್ಳಲ್ಲ. ಯೇಸು ಸ್ವಾಮಿ ಆ ತ್ಯಾಗವನ್ನು ಗಮನಿಸುವಾಗ ತನ್ನನ್ನು ತಾನು ಬರಿದು ಮಾಡಿಕೊಂಡು ಒಂದು ದಾಸನ ರೂಪವನ್ನು ಒಬ್ಬ ಯಜಮಾನನು ದಾಸನ ರೂಪವನ್ನು ಧರಿಸಿಕೊಳ್ಳುವಂಥದ್ದು ಇದು ಪ್ರಪಂಚದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಇದು ಪ್ರಪಂಚದಲ್ಲಿ ಯಾರ ಹತ್ರ ಕೂಡ ನೋಡ್ತಾ ಇಲ್ಲ. ಯಾವ ಗಣ್ಯ ವ್ಯಕ್ತಿಯ ಜೀವನದಲ್ಲೂ ಇಂತಹ ಪರಿಶುದ್ಧವಾದಂತಹ ಚಟುವಟಿಕೆಯನ್ನ, ಈ ಕಾರ್ಯವನ್ನು ನಾವು ನೋಡ್ತಾ ಇಲ್ಲ. ಅದು ಕೇವಲ ಯೇಸು ಸ್ವಾಮಿಯ ಜೀವನದಲ್ಲಿ ಮಾತ್ರ ಅದನ್ನು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿಯ ಜೀವನದಲ್ಲಿ ಮಾತ್ರ ಅದನ್ನು ನೋಡ್ತಾ ಇದ್ದೀವಿ. ದಾಸನ ರೂಪವನ್ನು ಧರಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಬರೆದು ಮಾಡಿಕೊಳ್ಳುವಂಥದ್ದು, ಅದು ಕೇವಲ ಯೇಸು ಸ್ವಾಮಿಯ ಜೀವನದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಪ್ರಪಂಚದಾದ್ಯಂತ ಕೂಡ ಯೇಸು ಸ್ವಾಮಿಯನ್ನ ಇಷ್ಟು ಕೊಂಡಾಡ್ತಾ ಇದ್ದಾರೆ, ಇಷ್ಟು ಹೊಗಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ತನ್ನನ್ನು ತಾನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಆತನು ವಿಧೇಯನಾಗಿದ್ದಕ್ಕೋಸ್ಕರ ಇವತ್ತು ಯಾವತ್ತು ಪ್ರಪಂಚ ಎಲ್ಲ ಕೂಡ ಆತನ ಹೆಸರನ್ನು ಇವತ್ತು ಹೇಳ್ತಾ ಇದೆ. ಅದರಿಂದ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಇದ್ದಾಗ ಅವರು ಒಂದು ವಿಷಯವನ್ನ ಅವರು ಪ್ರಸ್ತಾವನೆ ಮಾಡ್ತಾರೆ. ಏನಾ ವಿಷಯ ಅಂದ್ರೆ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 46ನೇ ವಚನ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 46ನೇ ವಚನ ನಾವು ಗಮನಿಸುವಾಗ ಯೇಸು ಸ್ವಾಮಿಯವರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ? ಇದು ವೆರಿ 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 ಇಂಪಾರ್ಟೆಂಟ್. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ? ಇವತ್ತು ಪ್ರಪಂಚದ ಮೇಲಿರುವಂತಹ ಎಲ್ಲಾ ಮಾನವರು ಕೂಡ ಇವತ್ತು ಪಾಪದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಕೂಡ ಪಾಪದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಪಾಪಕ್ಕೆ ಸವಾಲಾಕಿದಂತ ವ್ಯಕ್ತಿ ಯಾರಿದ್ದ ಅಂದ್ರೆ ಪ್ರಪಂಚದಲ್ಲಿ ಇದು ಕೇವಲ ಯೇಸು ಸ್ವಾಮಿ ಮಾತ್ರ, ಕರೆಕ್ಟಾ ಇಲ್ವಾ? ಅಂದ್ರೆ ನಾವು ನಂಬಿದಂತ ಯೇಸು ಸ್ವಾಮಿಯ ಮಹತ್ವ ನಮಗೆ ಗೊತ್ತಿಲ್ಲ ಅಂತಂದ್ರೆ, ನಾವು ವಿಶ್ವಾಸವಿಟ್ಟಂತ ಯೇಸು ಸ್ವಾಮಿಯ ಆ ಒಂದು ವಿಶೇಷತೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ನಂಬಿಕೆ ಸ್ಥಿರವಾಗಿರುವುದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನಂಬಿಕೆ ಸ್ಥಿರವಾಗಿರುವುದಿಲ್ಲ. ಅದರಿಂದ ಪಾಪಕ್ಕೆ ಚಾಲೆಂಜ್ ಮಾಡ್ತಾನೆ ಆತನು. ನನ್ನಲ್ಲಿ ಪಾಪ ಇದೆ ಅನ್ನಂಥದ್ದು ನೀವು ಯಾರು ತೋರಿಸ್ಕೊಡ್ತೀರಾ? ಆ ಮಾತು ನಾವು ಹೇಳಕ್ಕಾಗುತ್ತಾ? ಇಸ್ ದರ್ ಎನಿಬಡಿ ಹೇಳಕ್ಕಾಗುತ್ತಾ? ನೋ. ಪ್ರಪಂಚದಲ್ಲಿ ಯಾರು ಕೂಡ ಹೇಳಕ್ಕಾಗಲ್ಲ ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿ ಘಂಟಾಘೋಷವಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆತನು ಪರಿಶುದ್ಧನಾಗಿದ್ದಾನೆ, ಆತನಲ್ಲಿ ಪಾಪವಿಲ್ಲ, ಆತನು ಪಾಪರಹಿತನಾಗಿದ್ದಾನೆ. ಇಬ್ರಿಯದವರು ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನ ನಾವು ಗಮನಿಸ್ತೇವೆ. ಆತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಆಕಾಶ ಮಂಡಲಗಳಿಗಿಂತ ಉನ್ನತ ಸ್ಥಾನದಲ್ಲಿರುವ ಆತನಾಗಿದ್ದಾನೆ. ಆತನ ಎಂತಂದ್ರೆ ಆತನು ಪರಿಶುದ್ಧನು, ಆತನಲ್ಲಿ ನಿಷ್ಕಲ್ಮಶ ಇದೆ, ಪಾಪರಹಿತನಾಗಿದ್ದಾನೆ, ಆತನಲ್ಲಿ ಪಾಪ ಇಲ್ಲ, ಆತನಲ್ಲಿ ದೋಷ ಇಲ್ಲ, ಆತನಲ್ಲಿ ವಂಚನೆ ಇಲ್ಲ, ಆತನಲ್ಲಿ ಸುಳ್ಳು ಹೇಳುವಂತ ಮಾತುಗಳಿಲ್ಲ. ಅಂದ್ರೆ ಎಂಥ ಪರಿಶುದ್ಧ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ, ಎಂಥ ಪರಿಶುದ್ಧ ವ್ಯಕ್ತಿಯ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೇವೆ, ಅದು ನಮ್ಗೆ ಅರ್ಥ ಆಗ್ಬೇಕು ಪ್ರಿಯ ದೇವರ ಮಕ್ಕಳೇ. ಅದರಿಂದ ನಾವು ಏನೋ ಜಾತ್ರೆಗೆ ಬಂದಿದ್ದೇವೆ, ಏನೋ ಒಂದು ಟ್ರೆಡಿಷನ್ ಪ್ರಕಾರ, ಸಂಪ್ರದಾಯದ ಪ್ರಕಾರ ನಾವು ಬಂದು ಕೂತ್ಕೊಂಡು ಹೋಗುವಂಥದ್ದಲ್ಲ. ಪ್ರತಿ ವರ್ಷ ಶಿಲುಬೆಯ ಮಹತ್ವ ನಿನ್ನ ಜೀವನದ ಹೃದಯದೊಳಗೆ ಹೋಗ್ಬೇಕು, ಒಂದು ಬದಲಾವಣೆಯನ್ನು ತರಬೇಕು, ಒಂದು ಚೇಂಜಸ್ ಆಗಬೇಕು. 20 ವರ್ಷಗಳಿಂದ ನಾನು ಜಾತ್ರೆಗೆ ಬರ್ತಾ ಇದ್ದೀನಿ, ಆದರೆ ನನ್ನ ಜೀವನ ಬದಲಾವಣೆ ಆಗಿಲ್ಲ ಅಂದ್ರೆ ನೀನು 50 ವರ್ಷ ಬಂದರೂ ಕೂಡ ಏನು ಉಪಯೋಗ ಇಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? 2 ಗಂಟೆಗಳವರೆಗೂ, ನೈಟ್ 2 ಗಂಟೆಗಳವರೆಗೂ ಅವರು ಪ್ರಯಾಸ ಪಟ್ಟಿದ್ದಕ್ಕೆಲ್ಲ ಕಾರಣ ಏನಂದ್ರೆ ಏನೋ ಸಂಪ್ರದಾಯ, ನಾವು ಜಾತ್ರೆ ಮಾಡ್ಬೇಕಂತ ಒಂದು ಉದ್ದೇಶ ಅಲ್ಲ. ಶಿಲುಬೆಯ ಮಹತ್ವ ನಮಗೆ ಅರ್ಥ ಆಗ್ಬೇಕೆಂಬುದಾಗಿ. ಪ್ರಪಂಚ ಮನುಷ್ಯರ ವಿಮೋಚನೆ ಶಿಲುಬೆಯಲ್ಲಿ ಅಡಕವಾಗಿದೆ. ಪ್ರಪಂಚ ಮನುಷ್ಯರ ರಕ್ಷಣೆ ಶಿಲುಬೆಯಲ್ಲಿ ಅಡಕವಾಗಿದೆ. ಪ್ರಪಂಚ ಮನುಷ್ಯರು ಪಾಪದೊಂದಿಗೆ ಹೋರಾಟ ಮಾಡ್ತಾ ಇದ್ರಲ್ಲ, ಆ ಹೋರಾಟದ ವಿರುದ್ಧವಾಗಿ ನಾವು ಹೇಗೆ ಜಯಿಸಬೇಕು, ಅದರಿಂದ ಆಚೆ ಬರಬೇಕು, ಪಾಪವನ್ನು ನಾವು ಹೇಗೆ ಜಯಿಸಿ ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕೆಂಬುದಾಗಿ ನಮಗೆ ತಿಳಿಸಿಕೊಡುವಂತ ಏಕೈಕ ದ್ರವ್ಯ ಗ್ರಂಥ ಏನಾದರೂ ಇದೆ ಅಂದ್ರೆ ಅದು ಕೇವಲ ಸತ್ಯವೇದವು.
ಇದನ್ನ ಗಮನಿಸಬೇಕು ಬಹಳಷ್ಟು. ಇದರಲ್ಲಿ ನಾವು ಈ ವಾಕ್ಯವನ್ನು ಗಮನಿಸುವಾಗ ವಿದ್ಯಾವಂತರು ಇದ್ರ ಬಗ್ಗೆ ಕೇರ್ ಮಾಡಲ್ಲ, ವಿದ್ಯಾವಂತರು ಇದ್ರ ಬಗ್ಗೆ ಕೇರ್ ಮಾಡಲ್ಲ, ಉದ್ಯೋಗ ಮಾಡೋದ್ರ ಕೇರ್ ಮಾಡಲ್ಲ. ಇದರಲ್ಲಿ ಹೆಚ್ಚು ಕೇರ್ ಮಾಡೋದು ಅದರಲ್ಲಿ ಕೇವಲ ಬಡವರು. ಅಂದ್ರೆ ಯೇಸು ಸ್ವಾಮಿ ಏನಾದ್ರೂ ಬಡವರ ದೇವರಾಗಿದ್ದಾನ? ಅರ್ಥ ಆಗ್ತಾ ಇದೆ ನಿಮ್ಗೆಲ್ಲ? ಯೇಸು ಸ್ವಾಮಿ ಏನಾದ್ರೂ ಬಡವರ ದೇವರಾಗಿದ್ದಾನ? ಅಂದ್ರೆ ದೇವರುಗಳಲ್ಲಿ ವಿವಿಧ ತರವಾದ ದೇವರುಗಳು ಇರ್ತಾರೆ. ಬಡವರಿಗೊಬ್ಬ ದೇವರು, ಶ್ರೀಮಂತರಿಗೊಬ್ಬ ದೇವರು, ಇದ್ದವನಿಗೊಬ್ಬ ದೇವರು, ಇಲ್ಲದೇ ಇರೋನಿಗೊಬ್ಬ ದೇವರು, ಈ ತರ ಇರುತ್ತಾ? ಇಲ್ಲ. ಅದರಿಂದ ಮನುಷ್ಯನ ಮನಸ್ಥಿತಿ ಬದಲಾವಣೆ ಆಗ್ಬೇಕು, ಅವನ ಮನಸ್ಸು ಸ್ಥಿತಿ ಬದಲಾವಣೆ ಆಗ್ಬೇಕು, ಅವನ ಆಲೋಚನೆ ವಿಧಾನ ಬದಲಾವಣೆ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ? ವಾಕ್ಯವನ್ನು ಓದಿ ನಾವು ಚೈತನ್ಯಗೊಳ್ಬೇಕು, ನಮ್ಮ ಆಲೋಚನೆ ವಿಧಾನ ಚೇಂಜ್ ಆಗ್ಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಪರಿಶುದ್ಧನು, ಆತನು ನಿರ್ದೋಷಿಯು, ಆತನಲ್ಲಿ ಕಲ್ಮಶವಿಲ್ಲ, ಆಕಾಶ ಮಂಡಲದಲ್ಲಿ ಉನ್ನತವಾಗಿರುವಂತ ವ್ಯಕ್ತಿ ಯೇಸು ಸ್ವಾಮಿಯವರು. ಹಾಗಾದ್ರೆ ಆತನನ್ನ ಶಿಲುಬೆಗೆ ಯಾಕೆ ಹಾಕಿದ್ರು? ಆತನನ್ನು ಶಿಲುಬೆಗೆ ಹಾಕೋದಕ್ಕೆ ಕಾರಣ ಏನು ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸುವಾಗ 1 ಪೇತ್ರ 2ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ಒಂದು ಅದ್ಭುತವಾದ ಮಾತು ಬರೆಯಲ್ಪಟ್ಟಿದೆ. ಆತನ್ನು ಬೈಯುವವರನ್ನು ಪ್ರತಿಯಾಗಿ ಬೈಯಲಿಲ್ಲ, ಆತನು ವಂಚನೆ ಮಾಡಲಿಲ್ಲ. ಅದನ್ನ ಉಗುಳಿದ್ರು, ಅದನ್ನು ರಿಪೀಟ್ ಏನಾದ್ರು ಉಗುಳಿದ್ನ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆತನನ್ನ ಉಗುಳಿದರು, ಆತನು ಪ್ರತಿಯಾಗಿ ಏನಾದ್ರು ಉಗುಳಿಲ್ಲ. ಆತನನ್ನ ಕೊರಡೆಗಳಿಂದ ಹೊಡೆದ್ರು, ಆತನ ಏನು ರಿಪೀಟ್ ಆಗಿ ಏನಾದ್ರು ಹೊಡೆದಿಲ್ಲ. ಚೆನ್ನಾಗಿ ಅರ್ಥ ಆಗ್ಬೇಕು ದೇವರ ಮಕ್ಕಳೇ. ಅಂದ್ರೆ ಇದೆಲ್ಲ ನಾನು ಯಾಕೆ ವಿವರಿಸ್ತಾ ಇದ್ದಾನೆ ಅಂತಂದ್ರೆ, ಏನೋ ತಪ್ಪು ಮಾಡದೆ, ಯಾವುದೇ ವಂಚನೆ ಇಲ್ಲದೆ, ಯಾವುದೇ ಒಂದು ಕೆಟ್ಟ ಕೆಲಸ ಮಾಡದೆ ಒಬ್ಬ ಪರಿಶುದ್ಧನಾದಂತ ವ್ಯಕ್ತಿ ಯಾವ ಮಟ್ಟಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್, ಯಾರ ಕೈಲೂ ಆಗಲ್ಲ. ಇದು ಅಲ್ಟಿಮೇಟ್ ರೆಕಾರ್ಡ್. ಇದು ಯಾವ ಮನುಷ್ಯನ ಕೈಲೂ ಆಗಲ್ಲ. ಅರ್ಥ ಆಗ್ತದೆ ನಿಮ್ಮೆಲ್ಲರಿಗೂ? ಒಬ್ಬ ನೀತಿವಂತನು ತನ್ನನ್ನು ತಾನು ಬಲಿ ಕೊಡುವಂಥದ್ದು ಸಮಾಜದಲ್ಲಿ ಎಲ್ಲೂ ಕೂಡ ನಾವು ನೋಡ್ತಾ ಇಲ್ಲ. ಯಾರೋ ಮಾಡಿದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಆತನು ಮಾಡಿದಂಥ ತ್ಯಾಗ ಅಷ್ಟಲ್ಲ ಪ್ರಿಯ ದೇವರ ಮಕ್ಕಳೇ. ಅದರಿಂದ ಈ ಶಿಲುಬೆ ಜಾತ್ರೆಯ ಮಹತ್ವ ಏನಂದ್ರೆ, ಈ ಶಿಲುಬೆಯಲ್ಲಿ ನಮ್ಮ ವಿಮೋಚನೆ ಒಳಗೊಂಡಿದೆ, ಶಿಲುಬೆಯಲ್ಲಿ ಒಂದು ರಕ್ಷಣೆ ಇದೆ. ಅದರಿಂದ ನೀವೆಷ್ಟು ಜನ ಬಂದಿದ್ರು, ನೀವೆಲ್ಲ ಬಹಳಷ್ಟು ಅದೃಷ್ಟವಂತರು ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲ ಅದೃಷ್ಟವಂತರು. ಅದಕ್ಕೆ ದೇವರ ವಾಕ್ಯ ತಿಳಿಸ್ತಾ ಇದೆ, ಅದರಿಂದ ಆತನ ಪರಿಶುದ್ಧನಾಗಿದ್ದರೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆತನು ವಿಧೇಯನಾಗಿದ್ದಾನಂದ್ರೆ ಏನು ಒಬಿಡಿಯನ್ಸ್ ಇದು! ಆತನನ್ನು ನಾವು ಯಾವ ರೀತಿ ಹೊಗಳಕ್ಕಾಗುತ್ತೆ? ಆತನನ್ನು ಹೊಗಳೋದಕ್ಕೆ ಕೂಡ ಪದಗಳಿಲ್ಲ. ಅಂತ ಪರಿಶುದ್ಧನಾದಂಥ ದೇವರು ನಾವು ನೀವು ನಂಬಿದಂಥ ಯೇಸು ಸ್ವಾಮಿಯವರು. ಅದರಿಂದ ದೇವರ ವಾಕ್ಯ ತಿಳಿಸ್ತಾ ಇದೆ, ಆತನು ಕೂಡ ಆತನ ಪರಿಶುದ್ಧನಾಗಿರುವುದರಿಂದ ಆತನು ಕೂಡ ತನ್ನನ್ನು ಹಿಂಬಾಲಿಸುವವರು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಆತನ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅಂದ್ರೆ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ಅದ್ಭುತವಾದ ಮಾತಿದೆ. ಇದಲ್ಲದೆ 9:23 ಲೂಕನ ಬರೆದ ಸುವಾರ್ತೆ 9:23. ಓದಿ ಸರ್, ಹೋಗಿ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈಗ ನೀವು ಯೇಸು ಸ್ವಾಮಿಯನ್ನ ಹಿಂಬಾಲಿಸೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ? ಹಾಗಾದ್ರೆ ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಕೆಲಸ? ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿದಿನ ಆತನನ್ನು ಹಿಂಬಾಲಿಸ್ಬೇಕಂತ ನಾವೆಲ್ಲ ಕೂಡ. ಆತನು ಯಾವ ರೀತಿಯಾಗಿ ಪ್ರಪಂಚ ಮಾನವರ ಪಾಪಗಳನ್ನೆಲ್ಲ ಹೊತ್ತುಕೊಂಡು, ಪ್ರಪಂಚ ಮಾನವರ ಪಾಪಗಳ ವಿಮೋಚನೆಗಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು, ತನ್ನನ್ನು ಬರದು ಮಾಡಿಕೊಂಡು ಯಾವ ರೀತಿ ತನ್ನನ್ನು ತಾನು ಬಲಿಯಾದನೋ, ಅದೇ ರೀತಿಯಾಗಿ ಇವತ್ತು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂತೆ? ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮನ್ನು ನಾವು ನಿರಾಕರಿಸ್ಬೇಕಂತೆ. ನಮ್ಮನ್ನು ನಾವು ನಿರಾಕರಿಸುವಂತಹ ವಿಷಯ ಇದು ಬಹಳ ದೊಡ್ಡ ವಿಷಯ. ಇದು ಹೈಲಿ ರೆಸ್ಪಾನ್ಸಿಬಿಲಿಟಿ ವಿಷಯ. ಇದು ಒಬ್ಬ ಮನುಷ್ಯನು ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ರಲ್ಲಿ ಬಹಳ ಅರ್ಥ ಇದೆ ಇದರಲ್ಲಿ. ತನ್ನನ್ನು ತಾನು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಯಾವ ಮನುಷ್ಯನನ್ನು ಕೂಡ ನಿರಾಕಾರ ಮಾಡಿಕೊಳ್ಳೋದಕ್ಕೆ ಇಷ್ಟಪಡಲ್ಲ.
ತನ್ನ ಮರ್ಯಾದನ್ನ ತಾನೇ ತೆಗೆದುಕೊಳ್ಳೋಕೆ ಯಾರು ಇಷ್ಟಪಡ್ತಾರ? ಎನಿಬಡಿ? ನನ್ನ ಮರ್ಯಾದೆ ನಾನೇ ತೆಗೆದುಕೊಳ್ಳೋಕೆ ಯಾರು ಇಷ್ಟಪಡ್ತಾರ? ಇಟ್ ಇಸ್ ಇಂಪಾಸಿಬಲ್. ಯಾರು ಕೂಡ ಇಷ್ಟಪಡಲ್ಲ. ತನ್ನನ್ನು ತಾನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಯಾರು ಇಷ್ಟಪಡಲ್ಲ. ಕರೆಕ್ಟಾ? ತನ್ನನ್ನು ತಾನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಯಾರು ಆಸಕ್ತಿ ತೋರಿಸಲ್ಲ. ಅದರಿಂದ ಯೇಸು ಸ್ವಾಮಿಯವರು ಹೇಳುವಂತಹ ಮಾತಿನ ಅರ್ಥ ಏನಂತಂದ್ರೆ, ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು. ಅಬ್ಬಾ, ಇದು ಬಹಳ ಕಷ್ಟ. ಇದು ದೇವರನ್ನ ಎಲ್ಲರೂ ನಂಬ್ತಾರೆ, ದೇವರನ್ನು ಸ್ವಾಭಾವಿಕವಾಗಿ ಎಲ್ಲಾ ಮನುಷ್ಯರು ನಂಬ್ತಾರೆ. ಆದರೆ ದೇವರನ್ನು ನಂಬೋದು ಬೇರೆ, ದೇವರನ್ನ ಹಿಂಬಾಲಿಸೋದು ಬೇರೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವರನ್ನು ಸ್ವಾಭಾವಿಕವಾಗಿ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲಾ ಮನುಷ್ಯರು ಸ್ವಾಭಾವಿಕವಾಗಿ ದೇವರನ್ನು ನಂಬ್ತಾರೆ. ಈವನ್ ದೆವ್ವಗಳು ಕೂಡ ದೇವರನ್ನು ನಂಬ್ತವೆ. ಕರೆಕ್ಟಾ? ದೆವ್ವಗಳು ಕೂಡ ದೇವರನ್ನು ನಂಬಿ ಅಂಜಿ ನಡುಗುತ್ತವೆ. ಮನುಷ್ಯನು ಸ್ವಾಭಾವಿಕವಾಗಿ ದೇವರನ್ನು ನಂಬುವಂಥದ್ದು ಬೇರೆ, ಆತನನ್ನು ಹಿಂಬಾಲಿಸುವಂಥದ್ದು ಬೇರೆ. ಹಿಂಬಾಲಿಸುವುದರಲ್ಲಿ ತನ್ನನ್ನು ನಿರಾಕರಿಸಿಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಇದೆ ನೋಡಿ. ಇಟ್ ಈಸ್ ವೆರಿ 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 ಗುಡ್ ಕ್ಯಾರೆಕ್ಟರ್. ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು ಇದು ಬಹಳ ಕಷ್ಟ. ಇದು ಯೇಸು ಸ್ವಾಮಿಯವರು ಮಾದರಿಯಾಗಿ ತೋರಿಸಿ ಇವತ್ತು ನಮಗೇನು ಹೇಳ್ತದೆ ಅಂದ್ರೆ, ನನ್ನನ್ನು ಹಿಂಬಾಲಿಸುವವನು ಕೂಡ ಎಲ್ಲವನ್ನ ಮರೆತು ಬಿಡ್ಬೇಕು. ಅವನ ಜೀವನವನ್ನು ಮರೆತು ಬಿಡ್ಬೇಕು, ಅವನ ಆಶೆಗಳನ್ನು ಮರೆತು ಬಿಡ್ಬೇಕು, ಅವನ ಉದ್ದೇಶಗಳನ್ನು ಮರೆತು ಬಿಡ್ಬೇಕು. ಈಗ ಅವನ ಜೀವನದಲ್ಲಿ ಏನು ನಡೆದರೂ ಕೂಡ ದೇವರ ಚಿತ್ತ ಅವನ ಜೀವನದಲ್ಲಿ ನಡೆಯಬೇಕು. ಇಂಥ ಒಂದು ಸುಸ್ಥಿರವಾದಂಥ ಯೋಚನೆ, ಇಂಥ ಒಂದು ಒಳ್ಳೆ ಆಲೋಚನೆ ಇದ್ದವರು ಮಾತ್ರ ದೇವರನ್ನ ಹಿಂಬಾಲಿಸ್ತಾರೆ. ಇಲ್ಲಾಂದ್ರೆ ನಂಬುವವರ ಲಿಸ್ಟಲ್ಲಿ ನಾವಿರ್ತೇವೆ. ನಿಮ್ಗೆ ಅರ್ಥ ಆಗ್ತಾ ಇದೆ? ಇಲ್ಲಾಂದ್ರೆ ನಾವು ನಂಬುವವರ ಲಿಸ್ಟಲ್ಲಿ ನಾವಿರ್ತೇವೆ. ಅದರಿಂದ ಮತ್ತಾಯ ಬರೆದ ಸುವಾರ್ತೆ 10:38 ಕೂಡ ಅದ್ಭುತವಾದ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತು ಯಾವನಾದರೂ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದೆ ಹೊರತು ನನಗೆ ಯೋಗ್ಯನಲ್ಲ. ಈ ಯೇಸು ಸ್ವಾಮಿ ಹತ್ರ ನಾವು ಹಿಂಬಾಲಿಸಬೇಕಂದ್ರೂ ಕೂಡ ನಮಗೆ ಒಂದು ಕ್ವಾಲಿಟಿ ಬೇಕು, ಒಂದು ಯೋಗ್ಯತೆ ಬೇಕು. ಒಂದು ಸ್ಕೂಲಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕು, ಒಂದು ಸರ್ಟಿಫಿಕೇಟ್ ಬೇಕು, ಇಲ್ಲ ಒಂದು ID ಕಾರ್ಡ್ ಬೇಕು. ಯೇಸು ಸ್ವಾಮಿಯಲ್ಲಿ ನಾವು ಬರಬೇಕಾದ್ರೂ ಕೂಡ ಒಂದು ಯೋಗ್ಯತೆ ಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಯಾರ್ಯಾರು ನನ್ನ ಹಿಂದೆ ಬರ್ತಾರೋ ಅವ್ರು ಮಾತ್ರ ನನಗೆ ಯೋಗ್ಯನೆಂಬುದಾಗಿ ಹೇಳ್ತಾ ಇದ್ದಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಪ್ರಿಯ ದೇವರ ಮಕ್ಕಳೇ? ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುವಂಥದ್ದು, ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವಂಥದ್ದು, ಇದು ಬಹಳ ಕಷ್ಟ. ಇದು ಬಾಯಿ ಮಾತ್ರ ನಾವು ಹೇಳ್ಬಿಡ್ಬೋದು, ಬಟ್ ಯಾವಾಗ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ ನೋಡಿ, ಅವಾಗ ನಮ್ಮ ಕೈಲಾಗಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಅವರು ಹೇಳ್ತಾರೆ, ನಿನಗೆ ಸಾಸಿವೆ ಕಾಳದಷ್ಟು ನಂಬಿಕೆ ಇದ್ದರೆ ಈ ಗುಟ್ಟವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಬೀಳು ಎಂಬುದು ಹೇಳಿದ್ರೆ ಬೀಳ್ತದೆ ಎಂಬುದಾಗಿ. ನಮ್ಮ ಕೈಲಾಗುತ್ತಾ? ಇಟ್ ಇಸ್ ಇಂಪಾಸಿಬಲ್. ಇಟ್ ಇಸ್ ಪಾಸಿಬಲ್. ಇಸ್ ಇಸ್ ಪಾಸಿಬಲ್? ನಮ್ಮ ಕೈಲಾಗುತ್ತಾ? ಹಾಗಲ್ಲ. ಅಂದ್ರೆ ಪ್ರಪಂಚ ಮನುಷ್ಯರಲ್ಲಿ ಯಾರ ಹತ್ರ ಕೂಡ ಸಾಸಿವೆ ಕಾಳದಷ್ಟು ನಂಬಿಕೆ ಇಲ್ವಾ? ನಾವು ದೊಡ್ಡ ದೊಡ್ಡ ಪ್ರಸಂಗ ಮಾಡ್ತೀವಿ, ಪ್ರೇಯರು ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಲಕ್ಷ ಡೊನೇಟ್ ಮಾಡ್ತೀವಿ, ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ವಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗಬೇಕು. ದೇವ್ರ ವಾಕ್ಯ ಬಹಳಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಬೇಕು. ಮನುಷ್ಯನ ಜೀವನ ಹೆಂಗಿದ್ದ ನಾನು ಈಗ ನಿಮಗೆ ವಿವರಣೆ ಮಾಡ್ತೇನೆ. ಈಗ ನಂಬಿಕೆ ಅನ್ನುವಂಥದ್ದು ಕಾಣಿಸುತ್ತಾ ನಮಗೆ? ನಂಬಿಕೆ ಅನ್ನೋದು ಕಾಣಿಸುತ್ತಾ? ಕಾಣಿಸಲ್ಲ. ದೇವ್ರು ಕಾಣಿಸಲ್ಲ. ಪ್ರೀತಿ ಅನ್ನೋದು ಕಾಣಿಸುತ್ತಾ? ಕಾಣಿಸಲ್ಲ. ಈಗ ನೋಡ್ರಿ, ಮನುಷ್ಯನ ಜೀವನದಲ್ಲಿ 90% ಮನುಷ್ಯನು ಊಹಾ ಪ್ರಪಂಚದಲ್ಲಿ ಜೀವನ ಮಾಡ್ತಾನೆ. ಎಷ್ಟು ಪರ್ಸೆಂಟ್? 90% ಮನುಷ್ಯನು ಊಹಾ. ನಂಬಿಕೆ ಅನ್ನುವಂಥದ್ದು ಕೂಡ ಒಂದು ಊಹೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಂಬಿಕೆ ಅನ್ನುವಂಥದ್ದು ಕೂಡ ಒಂದು ಊಹೆ. ಅಂದ್ರೆ ಊಹೆಯಲ್ಲಿದ್ದಂತ ನಂಬಿಕೆಯನ್ನ ನಾವು ಸ್ಥಿರಪಡಿಸ್ಕೊಳ್ಳೋದು ಹೇಗೆ? ಈಗ ಏನಾದ್ರೂ ಒಂದು ನಮ್ಮ ಕೈ ಕೊಟ್ರೆ, ನಮ್ಮ ಕೈ ಕಾಣಿಸುತ್ತೆ, ಅದನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಅದು ನಮ್ಮ ಕೈ ಕಾಣಿಸಲ್ಲ, ಹೇಗೆ ಗಟ್ಟಿಯಾಗಿ ಇಟ್ಕೊಳ್ತದ? ನಿಮ್ಗೆ ಅರ್ಥ ಆಗ್ತಿದೆಯಾ? ಪ್ರಾಕ್ಟಿಕಲ್ ಕ್ರಿಯಾಶೀಲತೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ಬಹಳ ಪ್ರಾಮುಖ್ಯ ಆಗುತ್ತೆ. ಅದರಿಂದ ಮನುಷ್ಯನ ಜೀವನ ಊಹೆಯಲ್ಲಿ ನಡೀತಾ ಇರುತ್ತೆ. ಈಗ ಸೈತಾನನ ವಿರುದ್ಧವಾಗಿ ನಾವು ಹೇಗೆ ಹೋರಾಟ ಮಾಡ್ತಾ ಇದ್ದೀವಿ? ಯಾರಾದ್ರೂ ಹೇಳ್ತಾ ಇದ್ದೀರಾ? ಎನಿಬಡಿ? ಸೈತಾನನ ವಿರುದ್ಧವಾಗಿ ನಾವು ಹೇಗೆ ಹೋರಾಟ ಮಾಡ್ತಾ ಇದ್ದೀವಿ? ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಊಹೆಗಳಲ್ಲಿ ಸೈತಾನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಾರೀರಿಕವಾಗಿ ಯಾರು ಕೂಡ ಸೈತಾನನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆ ನಿಮ್ಗೆ? ಸತ್ಯಗಳು ನಿಮ್ಗೆ ಅರ್ಥ ಆಗ್ಬೇಕು.
ಮನೋನೇತ್ರಗಳು ಬೆಳಗಬೇಕು, ದೇವರ ಬಗ್ಗೆ ಪ್ರಜ್ಞೆ ಬರಬೇಕು, ಸರಿಯಾದಂಥ ಯೋಚನೆ ಬರಬೇಕು, ಸರಿಯಾದಂಥ ಪರಿಶೋಧನೆಯಲ್ಲಿ ಮುಳುಗಬೇಕು. ಆಗ ಮಾತ್ರ ದೇವರ ಒಂದು ವಿಶೇಷತೆ ನಮ್ಗೆ ಅರ್ಥ ಆಗುತ್ತೆ, ದೇವರ ಒಂದು ಆಲೋಚನೆ ನಮ್ಗೆ ಅರ್ಥ ಆಗುತ್ತೆ. ನಮಗೆ ಸ್ಟಡಿ ಇಲ್ಲ, ನಮ್ಗೆ ಓದಕ್ಕೆ ಬರಲ್ಲ, ನಾವು ಹಂಗಿದೀವಿ ಹಿಂಗಿದೀವಿ ಎಲ್ಲ ನೆಪಗಳು ಇಲ್ಲಿ ಹೇಳ್ಬೋದು, ದೇವ್ರ ಹತ್ರ ಹೇಳೋಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ 10,000 ಕೊಡಬೇಕು, 8,000 ಕೊಟ್ಟರೆ ತಗೊಳ್ತೀರಾ ಯಾರಾದರೂ? ಎನಿಬಡಿ ಕೈ ಎತ್ತಿ ನೋಡೋಣ. 10,000 ನಿಮ್ಗೆ ದುಡ್ಡು ಬರಬೇಕು, 8,000 ಕೊಟ್ಟರೆ ಯಾರು ತಗೊಳ್ತೀರಾ? ಮತ್ತೆ ಅದರಲ್ಲಿ ಜ್ಞಾನ ಇದೆ, ನೀನು ಓದಿಲ್ಲಲ್ಲ, 8,000 ಕೊಟ್ಟರೆ ತಗೋ, ಮತ್ತೆ ತಗೊಳ್ತೀರಾ ಯಾರಾದರೂ? ಮನುಷ್ಯನು ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಕಟ್ಟಾಗಿರ್ತಾನೆ. ಯಾವಾಗ ದೇವ್ರ ವಿಷಯ ಬಂತಂದ್ರೆ ಅವನು ಕಾಂಪ್ರಮೈಸ್ ಆಗ್ಬಿಡ್ತಾನೆ. ಬಿಕಾಸ್ ಯಾಕೆ ಅವನು ಕಾಂಪ್ರಮೈಸ್ ಆಗ್ತಾ ಇದ್ದಾನೆ ಅಂದ್ರೆ ಇದು ಒಂದು ಊಹೆಗಳ ಪ್ರಪಂಚ. ಅರ್ಥ ಆಗ್ತಾ ಇದೆಯಾ? ನಂಬಿಕೆ ಅನ್ನುವಂಥ ಒಂದು ಊಹೆ. ಅದರಿಂದ ಎಷ್ಟು ಕಾನ್ಸ್ಟಿಟ್ಯೂಷನ್ಸ್ ಆಗಿ ನಮ್ಮ ಮೈಂಡ್ ಇರಬೇಕು, ನಮ್ಮ ಮನಸ್ಸು ಎಷ್ಟು ಕೇಂದ್ರೀಕೃತವಾಗಿರ್ಬೇಕು, ನೀವು ಯೋಚನೆ ಮಾಡಿ. ನಿಮ್ಗೆ ಅರ್ಥ ಆಗ್ತಾ ಇದೆ? ಅದರಿಂದ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರುವವನು ತನ್ನನ್ನು ತಾನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿನಿತ್ಯ ನನ್ನ ಹಿಂದೆ ಬರಬೇಕು. ಅದರಿಂದ ಇಬ್ರಿಯದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ 33ರಿಂದ 40 ವಚನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅನೇಕ ಭಕ್ತರು, ಅನೇಕ ನೀತಿವಂತರು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದರು, ಅವರು ಹತಸಾಕ್ಷಿಗಳಾದರು. ಅನೇಕರನ್ನ ಕೊರಡೆಗಳಿಂದ ಹೊಡೆದರು, ಅನೇಕರನ್ನು ಸೆರೆಮನೆಗಳಲ್ಲಿ ಹಾಕಿದರು, ಅನೇಕರಿಗೆ ವಿಚಿತ್ರವಾದ ಗಾಯಗಳು, ಎಷ್ಟೋ ಬಾಧೆಗಳು, ಸೆರೆಮನೆಗಳು, ಎಷ್ಟೋ ಗೊಂದಲಗಳನ್ನು ಅನುಭವಿಸಿದ್ದಾರೆ ನೀತಿವಂತರು. ಅಂದ್ರೆ ಶಿಲುಬೆಯಲ್ಲಿ ಇಷ್ಟೆಲ್ಲ ವಿಚಾರಗಳು ಇರುತ್ತೆ. ನಾನು ನೀನು ಅಂದುಕೊಂಡ್ರೆ ಸಿಂಪಲ್ ಆಗಿ ಶಿಲುಬೆ ತಗೊಂಡು ನಮ್ಮ ಕೊಳ್ಳಲ್ಲಿ ಹಾಕ್ಕೊಂಡ್ರೆ ಅದೇನು ದೊಡ್ಡ ಉಪಯೋಗ ಆಗಲ್ಲ ನಿಮಗೆ. ಶಿಲುಬೆಯಲ್ಲಿರುವಂಥ ಮಹತ್ವ ನಮ್ಗೆ ಅರ್ಥ ಆಗ್ಬೇಕು. ಶಿಲುಬೆಯಲ್ಲಿ ಏನಿದೆ? ಶಿಲುಬೆಯಲ್ಲಿ ಕೊರಡೆಯ ಪೆಟ್ಟುಗಳಿದೆ. ಶಿಲುಬೆಯಲ್ಲಿ ಏನಿದೆ? ಶಿಲುಬೆಯಲ್ಲಿ ಸೆರೆಮನೆಯಲ್ಲಿ ಬಿದ್ದಂಥ ಏಟುಗಳಿದೆ. ಅಂದ್ರೆ ನೀತಿವಂತರು ಕೂಡ ತಮ್ಮನ್ನು ತಾವು ಬರೆದು ಮಾಡಿಕೊಂಡು, ತಮ್ಮನ್ನು ನಿರಾಕರಿಸಿ, ತಮ್ಮ ಜೀವಿತವನ್ನು ನಿರಾಕರಿಸಿ, ತಮ್ಮ ಯೋಜನೆಗಳನ್ನು ನಿರಾಕರಿಸಿ, ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಅವರು ಹತಸಾಕ್ಷಿಗಳಾಗಿದ್ದಾರೆ. ಸಮುದ್ರದಲ್ಲಿ 3 ದಿನ ಸಮಯ ಕಳೆದಿರಂತೆ ನೀರಲ್ಲಿ. ಸಮುದ್ರದಲ್ಲಿ ಹಡಗು ಒಡೆದು ಹೋಗಿ 3 ದಿನ ನೀರಲ್ಲಿ ಕಳೆದಿದ್ದಾರಂತೆ. ನೋಡಿ, ಊಟ ಇಲ್ಲ, ಬಟ್ಟೆ ಇಲ್ಲ, ಉಪವಾಸದ ಜೀವನ. ಇದು ಶ್ರಮೆಯ ಜೀವನ. ಇಷ್ಟು ಕಷ್ಟ ಇದ್ರೆ ಅದರ ದೇವರು ನಂಬ್ತೀರಾ? ದೇವರು ನಂಬದೇ ನಾವು ಏನಕ್ಕೋಸ್ಕರ ಅಂದ್ರೆ ನಮ್ಗೆ ಒಳ್ಳೇದಾಗೋದಕ್ಕೋಸ್ಕರ. ಕರೆಕ್ಟಾ ಇಲ್ವಾ? ಮನುಷ್ಯನ ಆಲೋಚನೆ ಹೆಂಗಿರುತ್ತಂದ್ರೆ, ದೇವರು ಮನುಷ್ಯನ ದೇವರ ಹತ್ರ ಬರುವಂತ ಉದ್ದೇಶ ಏನಂದ್ರೆ ದೇವರು ನಮಗೆ ಒಳ್ಳೇದು ಮಾಡೋಕೆ ಅಷ್ಟೇ. ದೇವರಿಂದ ನಮಗೆ ಏನಾದ್ರೂ ಬಂದ್ರೆ ನಾವು ಅದನ್ನ ಸಹಿಸ್ಕೊಳ್ಳಲ್ಲ. ಇವ್ರು ಯಾವ ದೇವರು? ಬರೀ ನನಗೆ ಕಷ್ಟ, ಬರೀ ನನ್ನ ಮಗನಿಗೆ ಜ್ವರ, ಬರೀ ನನ್ನ ಯಜಮಾನಿಗೆ ಜ್ವರ, ಬರೀ ಕಷ್ಟಗಳು ನನ್ನ ಕುಟುಂಬದಲ್ಲಿ ಎಲ್ಲರೂ ಮನೆ ಕಟ್ಕೊಳ್ತಾ ಇದ್ದಾರೆ, ನಾನು ಮಾತ್ರ ಮನೆ ಕಟ್ಕೊಳ್ತಾ ಇಲ್ಲ, ನಾನು 20 ವರ್ಷದಿಂದ ಕ್ರೈಸ್ತನಾಗಿದ್ದೇನೆ. ಇಂತಹ ವಿಚಾರಗಳಿಂದ ನಾವು ತುಂಬಿಕೊಂಡಿದ್ದೇವೆ. ಇಂತಹ ವಿಚಾರಗಳಲ್ಲಿ ನಾವಿದ್ರೆ ನಮ್ಮ ನಂಬಿಕೆ ಸ್ಥಿರವಾಗಿರಕ್ಕಾಗುತ್ತಾ? ನಮ್ಮ ನಂಬಿಕೆ ಸರಿಯಾಗಿದೆಯಾ? ಅದರಿಂದ ದೇವರ ವಾಕ್ಯ ತಿಳಿಸ್ತಾ ಇದೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೆಂದು ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ರಿ. ಪರೀಕ್ಷೆ ಮಾಡ್ಕೋಬೇಕು. ದುಡ್ಡಿದ್ರೆ ಮಾತ್ರ ಜೀವನ ಅಲ್ಲ, ಉದ್ಯೋಗ ಇದ್ರೆ ಮಾತ್ರ ಜೀವನ ಅಲ್ಲ. ನಿನ್ನ ದುಡ್ಡು, ನಿನ್ನ ಉದ್ಯೋಗ ಎಲ್ಲಿವರೆಗೆ ಕೆಲಸ ಮಾಡುತ್ತೆ? ನಿನ್ನ ಸಾಯೋವರೆಗೆ ಕೆಲಸ ಮಾಡುತ್ತೆ. ಆಮೇಲೆ ಏನ್ ಕೆಲಸ ಮಾಡುತ್ತೆ? ಆಮೇಲೆ ಜೀವನ ಏನು? ಆಮೇಲೆ ಭವಿಷ್ಯತ್ ಏನು? ಇದರ ಬಗ್ಗೆ ಮನುಷ್ಯನಿಗೆ ಸರಿಯಾದ ಪ್ರಜ್ಞೆ ಇಲ್ಲ. ಇವತ್ತು ಪ್ರಪಂಚದಲ್ಲಿ ಭೂಮಿ ಮೇಲೆ ಹೇಗೆ ಸಂಪಾದನೆ ಮಾಡಬೇಕೆಂಬುದಾಗಿ ನಾನಷ್ಟು ವಿಚಾರಗಳು ಮನುಷ್ಯನ ತಲೆಯಲ್ಲಿದೆ, ಆಲೋಚನೆ ಮಾಡ್ತಾ ಇದ್ದಾನೆ. ಆದರೆ ನಾನು ಈ ಲೋಕವನ್ನು ಬಿಟ್ಟ ಮೇಲೆ ನಾನು ಹೇಗೆ ಇರ್ತೇನೆ, ನನ್ನ ಭವಿಷ್ಯತ್ ಹೇಗೆ ಇರುತ್ತದೆ, ಇದಕ್ಕೆ ಸೂಕ್ತ ಪರಿಹಾರ ಎಲ್ಲಿ ನಾನು ಹುಡುಕಬೇಕು ಅನ್ನುವಂಥ ಆಲೋಚನೆ ಎಷ್ಟು ಜನಕ್ಕಿದೆ? ನೀವೇ ಆಲೋಚನೆ ಮಾಡ್ಬೇಕು ದೇವರ ಮಕ್ಕಳೇ. ಅದರಿಂದ ನೀತಿವಂತರು, ಭಕ್ತರು ಅವರೆಲ್ಲರೂ ಕೂಡ ತಮ್ಮನ್ನು ತಾವು ನಿರಾಕರಿಸಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ದಾರೆ. ಅದರಲ್ಲಿ ಒಬ್ಬ ಭಕ್ತನಿದ್ದಾನೆ, ಆತನೇ ಅಪೊಸ್ತಲನಾದಂತಹ ಪೌಲನು. ಆತನ ಏನ್ ಹೇಳ್ತಾನೆ ನೋಡ್ರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳೋಣ. ಗಲಾತ್ಯದವರ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇದೇನ್ರಿ ಇದು ವಿಚಿತ್ರ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ.
ಯೇಸು ಕ್ರಿಸ್ತನ ಮಾತುಗಳು ದೈವ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ಮಾತುಗಳು ಆಲೋಚನಾತ್ಮಕವಾಗಿರ್ತವೆ. ಎಲ್ಲರಿಗೆ ಅರ್ಥ ಆಗಲ್ಲ, ಆತ್ಮನ ವಿಚಾರದಿಂದ ಅವುಗಳನ್ನು ಆಲೋಚನೆ ಮಾಡುವಾಗ ಒಂದೊಂದು ವಿಷಯ ಕೂಡ ನಮ್ಮ ಕಣ್ಣೆದುರಿಗೆ ಬರುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾವು ದಡ್ಡರಂತೆ ನಾವು ಆಲೋಚನೆ ಮಾಡಿದ್ರೆ ದೇವರ ವಾಕ್ಯ ನಮಗೆ ಅರ್ಥ ಆಗೋದಿಲ್ಲ. ನಾನು ಯೇಸು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಅದೇ ಪೌಲನು ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರನಾಗಿದ್ದೇನೆ. ಯೇಸು ಕ್ರಿಸ್ತನ ಮರಣದಲ್ಲಿ, ಅಂದ್ರೆ ಮರಣ, ಈಗ ಮರಣ ಏನನ್ನು ಸೂಚಿಸುತ್ತೆ? ಶಿಲುಬೆಯನ್ನು ಸೂಚಿಸುತ್ತೆ. ಅಂದ್ರೆ ಯೇಸು ಕ್ರಿಸ್ತನ ಪಡುವಂತ ಶ್ರಮೆಯಲ್ಲಿ, ಬಾಧೆಯಲ್ಲಿ ನಾನು ಪಾಲುಗಾರನಾಗಿದ್ದೇನೆ. ಯೇಸು ಕ್ರಿಸ್ತನು ಪ್ರಪಂಚ ಮಾನವರನ್ನು ರಕ್ಷಿಸುವುದಕ್ಕೋಸ್ಕರ ತನ್ನನ್ನು ತಾನು ಬರಿದು ಮಾಡಿಕೊಂಡು, ಪೆಟ್ಟುಗಳನ್ನು ತಿಂದು, ಉಗುಳಿಸಿಕೊಂಡು, ಬಯಸಿಕೊಂಡು, ನಾನಾ ವಿಧವಾದ ಹಿಂಸೆಗಳನ್ನ, ಪರಿಹಾಸ್ಯವನ್ನ, ಗೇಳಿಯನ್ನ ಸಹಿಸಿಕೊಂಡು ಮನುಷ್ಯರನ್ನ ರಕ್ಷಣೆ ಮಾಡಿದ. ಆ ರಕ್ಷಣೆಯ ನಿಟ್ಟಿನಲ್ಲಿ ನಾನು ಕೂಡ ಗೇಲಿಗೊಳಗಾಗ್ತೇನೆ, ಪರಿಹಾಸ್ಯಕ್ಕೊಳಗಾಗ್ತೇನೆ, ನಿಂದೆಗೊಳಗಾಗ್ತೇನೆ, ಅವಮಾನಕ್ಕೊಳಗಾಗ್ತೇನೆ. ಇದು ರೀ ಕ್ರೈಸ್ತವ ಜೀವನ ಅಂದ್ರೆ. ಚರ್ಚಿಗೆ ಬಂದು 2 ಹಾಡಾಡಿ $100 ಕಾಣಿ ಕೊಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ ಅದು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವರಿಗೆ ನಾವು ಏನ್ ಕೊಡಕ್ಕಾಗುತ್ತೆ ಅಂತ ಹೇಳ್ತೀರಾ? ಪ್ರಪಂಚ ಆತಂದೆ ನಾವು ಏನ್ ಕೊಡಕ್ಕಾಗುತ್ತೆ? ಆತನಿಗೆ ಸರ್ವ ಸೃಷ್ಟಿ ಆತಂದೆ. ಎಷ್ಟು ಕೋಟಿ ಕೊಟ್ಟು ಆತನ ಸಾಲ ನಾವು ತೀರ್ಸಕ್ಕಾಗುತ್ತೆ? ಇಟ್ ಇಸ್ ಇಂಪಾಸಿಬಲ್. ಇದು ಯಾರ ಕೈಲೂ ಆಗಲ್ಲ. ದೇವರಿಗೆ ಕೊಡೋಷ್ಟು ದೊಡ್ಡವ್ರು ನಾವು ಆಗಿದೀವಾ? ಸುಮ್ಮನೆ ಇರಪ್ಪ, 1 ವಾರ ಬರ್ತೀನಿ, $100 ಕಾರಣಕ್ಕೆ ಹಾಕಿ ಹೋಗ್ತೀನಿ ಅಂದ್ರೆ ಇಂಥ ಒಂದು ಕೀಳು ಮನೋಭಾವನೆಯಿಂದ ದೇವರನ್ನ ಆಲೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಮನುಷ್ಯರ ಒಂದು ಪರಿಕಲ್ಪನೆಯಲ್ಲಿ ದೇವರ ಆಲೋಚನೆ ಹೆಂಗಿದೆ ನೋಡ್ರಿ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಪ್ರಜ್ಞಾವಂತರಾಗ್ಬೇಕು ಕ್ರೈಸ್ತರೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಅದರಿಂದ ಪೌಲನು ಹೇಳ್ತಾನೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ರೋಮಪತ್ರಿಕೆ 6ನೇ ಅಧ್ಯಾಯ 3-4 ವಚನಗಳನ್ನು ಆಲ್ರೆಡಿ ಓದಿದ್ದೇವೆ. ಆತನೊಂದಿಗೆ ಜೀವಿಸುವಂಥದ್ದು ಅಂದ್ರೆ ಆತನ ಮರಣದಲ್ಲಿ ಪಾಲುಗಾರರಾಗುವಂಥದ್ದು. ಯಾರಾದ್ರೂ ನಮ್ಗೆ ಎಲೆ ಅಂದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ಕರೆಕ್ಟಾ? ನಾವು ಎಲೆ ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದನ್ನು ಉಳಿಸಿಕೊಂಡ, ಬಯಸ್ಕೊಂಡ, ಒಡಿಸ್ಕೊಂಡ. ಇದೆಂತ ಕ್ರೈಸ್ತವ ಜೀವನ? ನಮಗೆ ನಾಚಿಕೆ ಬರುತ್ತೆ ಕ್ರೈಸ್ತರ ಅಂತ ಹೇಳ್ಕೊಳಕ್ಕೆ. ಕರೆಕ್ಟ್ ಅಲ್ವಾ? ಕ್ರೈಸ್ತರ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬರುತ್ತೆ. ಯೇಸು ಸ್ವಾಮಿ ತೋರಿಸಿದಂತ ಸಿದ್ಧಾಂತ ಏನು? ಆತನು ಏನನ್ನ ಮಾದರಿಯಾಗಿ ತೋರಿಸಿದ? ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ? ಈ ಶಿಲುಬೆಯ ಮಹತ್ವವನ್ನ ಹೇಗಾದ್ರೂ ಮಾಡಿ ಸ್ವಲ್ಪ ಜನಕ್ಕಾದ್ರೂ ತಿಳಿಸಲಂತ ಒಂದು ನಿಟ್ಟಿನಲ್ಲಿ ರಾತ್ರಿ 2 ಗಂಟೆ ಆದ್ರೂ ಕೂಡ ನಿಮಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಈ ಟೀಮ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇವರ ಪ್ರಯಾಸಕ್ಕೆ ಪ್ರತಿಫಲ ನೀವೇ. ಅರ್ಥ ಆಗ್ತಾ ಇದೆಯಾ? ಏನು ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಏನೋ ರೊಟ್ಟಿನಾಗ ನಾನು ಬರಬೇಕು ಸಂಪ್ರದಾಯ ಅನ್ನೋದು ಯೋಚನೆ ಯಾರು ಕೂಡ ಬರಬಾರ್ದು ಅಂತ ಯೋಚನೆ ಬಂದ್ರೆ ಏನು ಉಪಯೋಗ ಆಗಲ್ಲ. ಯೇಸು ಸ್ವಾಮಿ ಅವರು ನನಗೋಸ್ಕರ ಇಷ್ಟು ಕಷ್ಟಗಳನ್ನು ಅನುಭವಿಸಿದಾರಲ್ಲ, ಹಾಗಾದ್ರೆ ನನ್ನ ಜೀವನ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು. ಅದನ್ನ ಪೌಲನು ಹೇಳ್ತಾನೆ, ಫಿಲಿಪ್ಪಿಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8 ವಚನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲೊಂದು ಅದ್ಭುತವಾದ ಮಾತಿದೆ. ಕ್ರಿಸ್ತನ ನಿಮಿತ್ತವಾಗಿ ನಾನು ಎಲ್ಲವನ್ನು ನಷ್ಟವನ್ನು ಎಣಿಸುತ್ತೇನೆ. ನನ್ನ ಜೀವನದಲ್ಲಿ ಏನಾದ್ರೂ ಇದೆ ಅಂದ್ರೆ ಕೇವಲ ಯೇಸು ಕ್ರಿಸ್ತನ ಮಾತ್ರ. ಇದು ನಿಜವಾದ ಕ್ರೈಸ್ತನ ಜೀವಿತ. ಇದು ನಿಜವಾದ ಶಿಲುಬೆಗೆ ಮಹತ್ವವನ್ನು ಕೊಡುವಂಥದ್ದು. ಅರ್ಥ ಆಗ್ತಾ ಇದೆ ನಿಮ್ಮೆಲ್ಲರಿಗೂ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ದೇವರ ಮಕ್ಕಳೇ. ಅದರಿಂದ ಫಿಲಿಪ್ಪಿಯದವರ ಪತ್ರಿಕೆ 1ನೇ ಅಧ್ಯಾಯ 21 ವಚನದಲ್ಲಿ ಕೂಡ ತಿಳಿಸ್ತಾ ಇದೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ. ಅದು ಎಂತ ಕಮಿಟ್ಮೆಂಟ್ ಇದು! ಎಂತ ಕಮಿಟ್ಮೆಂಟ್ ಇದು! ಎಂತ ಸಮರ್ಪಣೆ ಇದು! ಎಂತ ಸಮರ್ಪಣೆ ಮಾಡ್ತಾ ಇದ್ದಾನೆ ಪೌಲನು. ಅಂದ್ರೆ ಪೌಲನಿಗೆ ಯೇಸು ಸ್ವಾಮಿಯವರ ಶಿಲುಬೆಯ ಮಹತ್ವ ಗೊತ್ತಾಗಿದೆಯಾ? ಅಬ್ಸಲ್ಯೂಟ್ಲಿ ಅವರಿಗೆ ಗೊತ್ತಾಗಿದೆ. ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂತ ಆ ಪರಿಸ್ಥಿತಿ ಇದೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ, ನಾನು ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ನನಗೆ ಲಾಭ. ನಾನು ಆತನಿಗೋಸ್ಕರ ಎಲ್ಲವನ್ನು ನಷ್ಟವನ್ನು ಎಣಿಸ್ತೇನೆ. ಅರ್ಥ ಮಾಡ್ಕೊಳ್ರಿ ದೇವರ ಮಕ್ಕಳೇ. ಎಲ್ಲಿದೆ ನಮ್ಮ ಯೋಚನೆ? ಎಲ್ಲಿದೆ ನಮ್ಮ ಕ್ರೈಸ್ತವ ಜೀವನ? ಎಲ್ಲಿದೆ? ನಾವು ಹೊರಗಡೆ ತೋರಿಕೆಗೋಸ್ಕರ ಕ್ರೈಸ್ತರಾಗಿ ಜೀವನ ಮಾಡ್ತಾ ಇದೀವ? ನಮ್ಮ ಹೃದಯಗಳಲ್ಲಿ ದೇವರು ನಿವಾಸ ಮಾಡ್ತಾ ಇದ್ದಾನ? ಒಂದ್ಸಲ ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಬೇಕು. ಅದರಿಂದ ಅಪೊಸ್ತಲನಾದ ಪೌಲನು ರೋಮಾಪುರದವರ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ತಿಳಿಸ್ತಾ ಇದ್ದಾನೆ,
ಇಹಲೋಕದ ಆ ನಡವಳಿಕೆಯನ್ನು ಅನುಸರಿಸಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಮನಸ್ಸನ್ನು ಹೊಂದಿಕೊಂಡು ನೂತನ ಮನಸ್ಸನ್ನು ಹೊಂದಿಕೊಂಡು ಒಂದನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ನಮ್ಮ ದೇಹಗಳನ್ನು ಮೀಸಲಾಗಿಡ್ಬೇಕಂತೆ, ಪ್ರತ್ಯೇಕವಾಗಿಡ್ಬೇಕಂತೆ, ಸ್ಪೆಸಿಫಿಕ್ ಆಗಿಡ್ಬೇಕಂತೆ. ಇದು ಬಹಳ ಕಷ್ಟ. ಇದು ಒಬ್ಬ ಹುಡುಗನಿಗೋಸ್ಕರ ಏನ್ ಮಾಡ್ತಾಳೆ, ಏನಾದ್ರೂ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾಳೆ. ಒಬ್ಬ ಹುಡುಗನಿಗೋಸ್ಕರ ಏನಾದ್ರೂ ತ್ಯಾಗ ಮಾಡ್ಬಿಡ್ತಾನೆ. ನಿನಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿಗೋಸ್ಕರ ನೀನು ಏನ್ ತ್ಯಾಗ ಮಾಡಕ್ ರೆಡಿಯಾಗಿದ್ಯಾ ಇವತ್ತು ಜ್ಞಾಪಕ ಮಾಡ್ಕೊಳ್ರಿ. ನನಗಾಗಿ ಶಿಲುಬೆಯಲ್ಲಿ ಮರಣ ಮಾಡಿದಂತ ಬೇಡಿಗಳ ಒಂದು ಪೆಟ್ಟುಗಳನ್ನು ತಿನ್ನಂತ ಯೇಸು ಸ್ವಾಮಿಗೋಸ್ಕರ ನಾನು ಏನು ತ್ಯಾಗ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೇನೆ. ನನ್ನ ಕೈಲಿ ಏನಾಗುತ್ತೆ? ನನ್ನ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರು ಶಿಲುಬೆಯಲ್ಲಿ ಆತನು ಆ ಗೊಲ್ಗೊಥಾ ಬೆಟ್ಟಕ್ಕೆ ಹತ್ತುವಂತಹ ಸಂದರ್ಭದಲ್ಲಿ ಶಿಲುಬೆಗೆ ಶಿಲುಬೆಯನ್ನು ಹೊತ್ತುಕೊಳ್ಳೋದಕ್ಕೆ ಕೂಡ ಆತನ ಕೈಲಾಗ್ತಾ ಇಲ್ಲ. ಗೊತ್ತಾ? ಒಬ್ಬ ಸಿಮೋನನ್ನ ಹಿಡಿದುಕೊಂಡು ಬಂದು ಶಿಲುಬೆಯನ್ನು ಅವನ ಮೇಲೆ ಓಡಿಸ್ತಾರೆ. ಅಂದ್ರೆ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟಕ್ಕೆ ಹತ್ತುವುದಕ್ಕೆ ಕೂಡ ಕೈಲಾಗದಷ್ಟು ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವರಿದ್ದಾರೆ. ಅದು ಕೇವಲ ನನಗೋಸ್ಕರ, ನಿಮಗೋಸ್ಕರ. ಅಂತ ಮಹಾ ತ್ಯಾಗ ಮಾಡಿದಂತ ಯೇಸು ಸ್ವಾಮಿಗೋಸ್ಕರ ನಾನು ನನ್ನ ಜೀವನದಿಂದ ಏನ್ ತ್ಯಾಗ ಮಾಡ್ತಾ ಇದ್ದೀನಿ? ಅದರಿಂದ ಪೌಲನು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಯಾಕಂದ್ರೆ ಯೇಸು ಸ್ವಾಮಿ ಅವರು ಸಜೀವ ಯಜ್ಞವಾಗಿ ತನ್ನನ್ನು ತಾನು ಸಮರ್ಪಿಸಿ ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ. ನಾವೇನ್ ಮಾಡಬೇಕು? ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತೆ. ಅರ್ಥ ಆಗ್ತಾ ಇದೆ ನಿಮ್ಗೆ ಪ್ರಿಯ ದೇವರ ಮಕ್ಕಳೇ? ಅರ್ಥ ಆಗ್ಬೇಕು, ಎಲ್ಲರೂ ಕೂಡ ಅರ್ಥ ಆಗ್ಬೇಕು ಆ ಶಿಲುಬೆಯ ಮಹತ್ವ. ಇವತ್ತು ಶಿಲುಬೆಗೆ ನಾವು ಯೋಚನೆ ಮಾಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸಿದಾದ್ರೆ ಕೆಲವೊಬ್ಬ ವ್ಯಕ್ತಿಗಳು ಏನು ಹೇಳ್ತಾರೆ, ಏನ್ರಿ ಯೇಸು ಸ್ವಾಮಿ ಅಂತ ನೀವು ಹೇಳ್ತೀರಾ, 3 ಮೊಳೆಗಳನ್ನು ಕೂಡ ನಿಮ್ಮ ಯೇಸು ಸ್ವಾಮಿ ತೆಗೆದುಕೊಳ್ಳೋಕ್ಕಾಗಿಲ್ಲ. ಆ ಮೊಳೆ ಹೊಡ್ತಾರಲ್ಲ ಕೈಗೆ, ಕಾಲಿಗೆ 3 ಮೊಳೆ ಹೊಡೆದಿದ್ದಾರೆ. ಅದನ್ನು ಕಿತ್ತಿಕೊಂಡು ಬರೋದಕ್ಕೂ ಕೂಡ ನಿಮ್ಮ ಯೇಸು ಸ್ವಾಮಿಗೆ ಶಕ್ತಿ ಇಲ್ಲ. ಅಂತ ಒಂದು ಬಲಹೀನ ದೇವರನ್ನು ನೀವು ವಿಶ್ವಾಸ ಮಾಡ್ತಾ ಇದ್ದೀರಿ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ. ಯಾರು? ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಮ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಅಂದಿದ್ದು ನಮ್ಮ ಹಸ್ಬೆಂಡ್ನಲ್ಲ, ನಮ್ಮ ಮಗಳನ್ನ ಏನಾದ್ರು ಅಂದ್ರೆ ಸುಮ್ಮನೆ ಇರ್ತೀವಿ ನಾವು. ನಮ್ಮ ಹೆಂಡತಿ ಯಾರಾದ್ರೂ ಏನು ಸುಮ್ಮನೆ ಇರ್ತೀನಾ? ನಮಗೆ ಸಂಬಂಧಪಟ್ಟವರನ್ನ ಏನಾದರೂ ಅವಹೇಳನ ಮಾಡಿ ಮರ್ಯಾದೆ ತೆಗೆಯುವಂತ ಮಾತುಗಳನ್ನು ಹಾಡಿದ್ರೆ ನಾವು ಯಾರು ಕೂಡ ಸುಮ್ಮನೆ ಇರಲ್ಲ. ನಾವು ನಂಬಿದಂತ ಯೇಸು ಸ್ವಾಮಿ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ ಸಮಾಜದಲ್ಲಿ. ನಾವು ಯಾವುದರ ವಿಷಯದಲ್ಲಿ ವಿಮೋಚನೆ ಇದೆ, ರಕ್ಷಣೆ ಇದೆ, ಯಾವ ವಿಷಯವನ್ನ ಯೇಸು ಸ್ವಾಮಿ ದೇಹವೆಂಬ ತೆರೆಯ ಮುಖಾಂತರ ಆ ಪರಲೋಕಕ್ಕೆ ನಾವು ಹೋಗ್ತಾ ಇದೀವಲ್ಲ, ಆ ಮಾರ್ಗನೇ ತಪ್ಪಂತ ಹೇಳ್ತಾ ಇದ್ದಾರೆ ಸಮಾಜದಲ್ಲಿ. ನನ್ನ ನಿನ್ನ ಕಾಳಜಿ ಏನು, ನನ್ನ ನಿನ್ನ ಜವಾಬ್ದಾರಿ ಏನು, ನನ್ನ ನಿನ್ನ ಆಲೋಚನೆ ಏನು? ಜಾತ್ರೆಗೆ ಬಂದ್ಬಿಟ್ಟು ಹೋದ್ರೆ ಆಗೋಗುತ್ತಾ? ಚರ್ಚಿಗೆ ಬಂದು ಹೋದ್ರೆ ಆಗೋಗುತ್ತಾ? 100 ರೂಪಾಯಿ ಕಾಣಿ ಕೊಟ್ರೆ ಆಗೋಗುತ್ತಾ? ಜವಾಬ್ದಾರಿಗೆ ಬೇಡವಾ? ಗಂಡನ ವಿಷಯದ ಜವಾಬ್ದಾರಿಕೆ ಇದೆ, ಮಗಳ ವಿಷಯದ ಜವಾಬ್ದಾರಿಕೆ ಇದೆ, ಕುಟುಂಬ ವಿಷಯದ ಜವಾಬ್ದಾರಿಕೆ ಇದೆ. ದೇವರ ವಿಷಯದಲ್ಲಿ ಬಿಟ್ಟರೆ ಎಲ್ಲಾ ವಿಷಯಗಳ ಜವಾಬ್ದಾರಿಕೆ ಇರುತ್ತೆ ಮನುಷ್ಯನಿಗೆ. ಎಲ್ಲಿದೆ ಮನುಷ್ಯನ ಆಲೋಚನೆ ಸ್ಥಿತಿ ಎಲ್ಲಿದೆ? ಅದರಿಂದ ಈ ವಿಷಯವನ್ನ ಪೌಲನು ಪ್ರಸ್ತಾಪ ಮಾಡ್ತಾನೆ, ಅದ್ಭುತವಾಗಿ ಪ್ರಸ್ತಾಪ ಮಾಡ್ತಾನೆ. ಕೊನೆಯದಾಗಿ ಒಂದು ರೆಫರೆನ್ಸ್ ಅನ್ನು ತೋರಿಸಿ ನಾನು ಮುಗಿಸ್ತೇನೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ಪೌಲನು ಫಿಲಿಪ್ಪಿ ಸಭೆಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. 3ನೇ ಅಧ್ಯಾಯ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೀತಾ ಇದ್ದಾರೆ ಅಂತ ನೋಡ್ರಿ. ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಪವಿತ್ರವಾದಂತಹ ಶಿಲುಬೆಗೆ ವಿರೋಧವಾಗಿ ನಡೀತಾ ಇದ್ದಾರೆ ಅಂತ ಅನೇಕರು ನಡೀತಾ ಇದ್ದಾರೆ. ಶಿಲುಬೆ ಮೇಲೆ ವಿಶ್ವಾಸ ಇಲ್ಲ. ಇದೇ ಅಂದ್ರೆ ಪ್ರಪಂಚ ಮನುಷ್ಯರಿಗೋಸ್ಕರ ಆ ಒಂದು ಶಿಲುಬೆ ಮೇಲೆ ಇವನು ಸತ್ತೋಗ್ಬಿಟ್ರೆ ರಕ್ಷಣೆ ಬಂದ್ಬಿಡುತ್ತಾ? ವಿಮೋಚನೆ ಬಂದ್ಬಿಡುತ್ತಾ? ಇದಕ್ಕೆಲ್ಲ ಏನ್ರಿ ಪರಿಷ್ಕಾರ?
ಯೋಚನೆ ಮಾಡಿ ಪ್ರಿಯ ದೇವರ ಮಕ್ಕಳೇ, ಇಂತಹ ಹೀನಾಯವಾಗಿ, ಇಂಥ ಕೀಳಾಗಿ, ಇಂಥ ಅವಹೇಳನ ಹೇಳಿಕೆಗಳನ್ನ ಸಮಾಜದಲ್ಲಿ ನಾವು ಕಾಣುವಾಗ ನನ್ನ ನಿನ್ನ ಜವಾಬ್ದಾರಿಕೆ ಏನಾಗಿದೆ ಯೇಸು ಸ್ವಾಮಿ ವಿಷಯದಲ್ಲಿ? ಅರ್ಥ ಆಗ್ತಾ ಇದೆಯಾ? ಬರೀ ನಮ್ಮ ಜೀವನ, ನಮ್ಮ ಹೊಟ್ಟೆ, ನಮ್ಮ ಕುಟುಂಬ, ನಮ್ಮ ಆಸ್ತಿ, ನಮ್ಮ ಗಳಿಕೆ, ಇದರಲ್ಲಿ ಮಾತ್ರ ಜೀವನ ಕಳೀತಾ ಇದ್ರೆ ಸಡನ್ ಆಗಿ ಮರಣ ಬಂದ್ಬಿಡುತ್ತೆ. ಆಗ ನಾವು ಏನು ಮಾಡೋದಕ್ಕೆ ಅವಕಾಶ ಇರಲ್ಲ. ಅವಾಗ ಏನು ಮಾಡೋದಕ್ಕೆ ಅವಕಾಶ ಇರಲ್ಲ. ಅವಕಾಶ ಇದೆ, ಯಾವಾಗಿದೆ? ನಾವು ಸಾಯುವವರೆಗೂ ಅವಕಾಶ ಇದೆ, ನಮ್ಮ ಮರಣ ಬರೋವರೆಗೂ ಅವಕಾಶ ಇದೆ. ಕೆಲವರಂದ್ರೆ ತಾವು ಸಾಯುವವರೆಗೂ ಕೂಡ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ಸಾಯ್ತಾರೆ. ಅದರಿಂದ ಪೌಲನು ಏನ್ ಹೇಳ್ತಾನೆ? ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದನು, ಈಗಲೂ ಅಳುತ್ತಾ ಹೇಳ್ತೇನೆ. ಅಂದ್ರೆ ಪೌಲನು ಅಳುತ್ತಾ ಇದ್ದಾನೆ ಅಂತ ನೋಡ್ರಿ. ಏನಪ್ಪಾ ನೀನು ಶಿಲುಬೆ ವಿಷಯವಾಗಿ ಇಷ್ಟು ಕೀಳಾಗಿ ಮಾತಾಡ್ತಾ ಇದೀಯಾ? ಶಿಲುಬೆ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ಯಾ ನೀನು? ಶಿಲುಬೆ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ಯಾ? ಶಿಲುಬೆಯಲ್ಲಿ ಪ್ರಪಂಚ ಮಾನವರ ಬಿಡುಗಡೆ ಇದೆ, ಪ್ರಪಂಚ ಮಾನವರ ವಿಮೋಚನೆ ಇದೆ, ಪ್ರಪಂಚ ಮಾನವರ ತಂದೆಯಾದ ದೇವರ ಬಳಿಗೆ ಹೋಗುವಂತ ಒಂದು ಮಾರ್ಗ ಇದೆ. ಆ ಮಾರ್ಗವನ್ನ ತಿರಸ್ಕಾರ ಮಾಡ್ತಾ ಇದೆಯೇನಪ್ಪ ನೀನು? ಅಂದ್ರೆ ಈ ಲೋಕದಲ್ಲಿ ಸ್ಥಿರವಾಗಿರುವುದಕ್ಕೆ ಯೋಚನೆ ಮಾಡ್ತಾ ಇದೀಯಾ? ಈ ಲೋಕವೇ ಶಾಶ್ವತ ಎಂಬುದಾಗಿ ಆ ಒಂದು ಭ್ರಮೆಯಿಂದ ನೀನು ಜೀವನ ಮಾಡ್ತಾ ಇದೀಯಾ? ಹೇಗೆ ನೀನು ಜೀವನ ಮಾಡ್ತಾ ಇದೀಯಾ? ಪೌಲನು ದುಃಖ ಪಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಈಗಲೂ ನಾನು ಅಳುತ್ತಾ ಹೇಳ್ತಾ ಇದ್ದಾನೆ, ಅನೇಕ ಜನರು ಶಿಲುಬೆಗೆ ವಿರೋಧಿಗಳಾಗಿದ್ದಾರೆ ಅಂತ ನೋಡ್ರಿ. ನಮ್ಮ ಪಕ್ಕದ ಮನೆಯವರಿಗೆ ನಾವು ವಿರೋಧಿಗಳಾದ್ರೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಗ್ರಾಮಕ್ಕೆ ನಾವು ವಿರೋಧಿಗಳಾದ್ರೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ಈ ಗ್ರಾಮ ಬಿಟ್ಟು ಇನ್ನೊಂದು ಗ್ರಾಮಕ್ಕೆ ಹೋಗಿ ನಾವು ಜೀವನ ಮಾಡ್ಬೋದು. ನಮ್ಮ ಸುತ್ತಮುತ್ತ ಜನರಲ್ಲಿ ನಾವು ವಿರೋಧಿಗಳಾದ್ರೆ ಅವರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡ್ಬೋದು. ಏಕಾಏಕಿ ಯೇಸು ಸ್ವಾಮಿ ಶಿಲುಬೆಗೆ ವಿರೋಧ ಆಗ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಕೂಡ ನಮಗೆ ರಕ್ಷಣೆ ಇಲ್ಲ ರೀ. ಎಲ್ಲಿ ಹೋದ್ರೂ ಕೂಡ ವಿಮೋಚನೆ ಇಲ್ಲ ರೀ. ಯಾರು ನಮ್ಮನ್ನು ಪಾಪದಿಂದ ಬಿಡಿಸುವಂಥದ್ದು? ಯಾರು ಈ ಪಾಪದೊಂದು ಜೀವಿತದಿಂದ ನಮ್ಮನ್ನು ತೆಗೆದು ನಮಗೆ ವಿಮೋಚನೆ ಕೊಟ್ಟು ನಿತ್ಯ ಜೀವಕ್ಕೆ ನಡೆಸುವಂಥದ್ದು? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದರಿಂದ ಈ ಎಲ್ಲಾ ಸತ್ಯಾರ್ಥಗಳನ್ನ ಗ್ರಹಿಸಿದಂತ ಪ್ರಜ್ಞಾವುಳ್ಳಂತ ವ್ಯಕ್ತಿ ಪೌಲನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಳ್ತಾ ಇದ್ದಾನಂತೆ. ಏನ್ ಮಾಡ್ತಾ ಇದ್ದಾನೆ? ಅಳ್ತಾ ಇದ್ದಾನಂತೆ. ಏನಪ್ಪಾ ನೀನು ಶಿಲುಬೆಗೆ ವಿರುದ್ಧವಾಗಿದ್ಯಾ? ಇವಾಗ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಜಾತ್ರೆ ಇದೆ, ಸ್ಟ್ರೇಟ್ ಆಗಿ ಬರ್ತೇವೆ, ಶಿಲುಬೆ ಹತ್ರ ಹೋಗ್ತೇವೆ, ಕೈ ಮುಗಿತೇವೆ, ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೇವೆ. ವರ್ಷಕ್ಕೊಂದ್ಸಲಿ ಕೈ ಕೆಲಸ ಮಾಡ್ತೇವೆ. ಇದರಿಂದ ದೇವರಿಗೆ ಏನಾದ್ರು ಉಪಯೋಗ ಆಯ್ತಾ? ದೇವರಿಗೆ ಏನಾದ್ರು ಉಪಯೋಗ ಆಯ್ತಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದರಿಂದ ದೇವರಿಗೆ ಏನಾದ್ರೂ ಉಪಯೋಗ ಆಗಿದ್ದರಿಂದ ಏನು ಸೊನ್ನೆಯಷ್ಟು ಕೂಡ ಉಪಯೋಗ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ದೇವರಿಗೆ ಉಪಯೋಗ ಆಗ್ಬೇಕಂದ್ರೆ ನಿನ್ನ ಮನಸ್ಸಿನಲ್ಲಿರುವಂತ ಯೋಚನೆಗಳು ಬದಲಾವಣೆ ಆಗ್ಬೇಕು, ನಿನ್ನ ಕ್ರಿಯೆಗಳ ಬದಲಾವಣೆ ಆಗ್ಬೇಕು, ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ಬೇಕು. ಅದರಿಂದ ಪೌಲನು ಹೇಳ್ತಾನೆ, ಅಳ್ತಾ ಇದ್ದಾನೆ ಅಂತ ನೋಡ್ರಿ. ಶಿಲುಬೆಗೆ ವಿರೋಧಿಗಳಾಗಿರುವಂತ ಜನರನ್ನು ನೋಡಿ ಪೌಲನು ಅಳ್ತಾ ಇದ್ದಾನೆ. ಶಿಲುಬೆಯ ಮಹತ್ವವನ್ನು ಕಂಡುಕೊಂಡಂತ ನಾವು ಶಿಲುಬೆಗೆ ವಿರೋಧವಾಗಿದ್ದ ಜನರನ್ನು ನೋಡಿ ನಾವು ಅಳ್ತೀವ? ಅವನು ಹಾಳಾಗ್ಲಿ ಬಿಡು, ಅವಳು ಹಾಳಾಗ್ಲಿ ಬಿಡು, ನಾವು ಚೆನ್ನಾಗಿರ್ಬೇಕು, ನಮ್ಮ ಯಜಮಾನ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಮನುಷ್ಯನು ಸ್ವಾರ್ಥದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಅದರಿಂದ ಪೌಲನು ಹೇಳ್ತಾನೆ, ಶಿಲುಬೆಗೆ ವಿರೋಧಿಗಳಾಗಿ ಜೀವಿಸುವಂತವರ ಜೀವನ, ಅವರ ಅಂತ್ಯಾವಸ್ಥೆ ಹೆಂಗಿರುತ್ತೆ ಅಂದ್ರೆ ಕೆಳಗೆ ಹೇಳ್ತಾನೆ, ನಾಶನವೇ ಅವರ ಅಂತ್ಯಾವಸ್ಥೆ ಅಂತ ನೋಡ್ರಿ. ಅವರು ಹಾಳಾಗೋಗ್ತಾರಂತೆ. ಯಾರ್ಯಾರು ಶಿಲುಬೆಗೆ ವಿರೋಧವಾಗಿ ಜೀವನ ಮಾಡ್ತಾ ಇದ್ದಾರೋ, ಶಿಲುಬೆಗೆ ವಿರೋಧವಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ, ಶಿಲುಬೆಗೆ ವಿರೋಧವಾಗಿ ಯೋಚನೆಗಳನ್ನು ಮಾಡ್ತಾ ಇದ್ದಾರೋ, ಶಿಲುಬೆಗೆ ವಿರೋಧವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ನಾನಾ ಕಾರ್ಯಗಳಲ್ಲಿ ತೊಡಗಿದ್ದಾರೋ, ಅವರೆಲ್ಲರ ಅಂತ್ಯಾವಸ್ಥೆ ಹೇಗಿರುತ್ತಂದ್ರೆ ನಾಶವಾಗಿ ಹೋಗ್ಬಿಡ್ತಾರಂತೆ ನೋಡ್ರಿ. ಏನಾಗ್ತಾರೆ? ನಾಶವಾಗಿ ಹೋಗ್ಬಿಡ್ತಾ ಇದ್ದಾರೆ. ನೀವು ಯೋಚನೆ ಮಾಡ್ತೀರಿ ದೇವ್ರ ಮಕ್ಕಳೇ, ಇಂಥ ಒಂದು ಶಿಲುಬೆಯ ಮಹತ್ವನ ತಿಳ್ಕೊಂಡ್ಮೇಲೆ ನಮ್ಮ ಆಲೋಚನೆ ವಿಧಾನಗಳು ಬೇರೆ ಆಗ್ಬೇಕು. ನಾನು ಕ್ರಿಸ್ತನೊಂದಿಗೆ ಏನಾಗಿದ್ದೇನೆ? ಆತನ ಮರಣದಲ್ಲಿ ನಾನು ಪಾಲುಗಾರನಾಗ್ತೇನೆ. ಈ ಲೋಕದಲ್ಲಿ ಎಲ್ಲವನ್ನೂ ನಷ್ಟವನ್ನು ಎಣಿಸ್ತೇನೆ. ಕ್ರಿಸ್ತನ ನಿಮಿತ್ತ ನಾನು ಹುಚ್ಚನಾಗ್ಬಿಡ್ತೇನೆ ಅಂತಾನೆ ಪೌಲನು. ಎಂತ ಸ್ಟೇಟ್ಮೆಂಟ್ ಇದು, ಎಂತ ಕಮಿಟ್ಮೆಂಟ್ ಇದು. ಕ್ರಿಸ್ತನ ನಿಮಿತ್ತ ನಾನು ಹುಚ್ಚನಾಗ್ಬಿಡ್ತೀನಿ. ಇವನೇನ್ರಿ ಬರೀ ದೇವ್ರು 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 ಅಂತೇನ್ರಿ ಇವನು ಅನ್ನುವಂತ ಸ್ಥಿತಿಗೆ ಹೋಗಿದಂತೆ ಪೌಲನು.
ಅರ್ಥ ಆಗಿದೆ ಈ ಲೋಕ ಶಾಶ್ವತ ಅಲ್ಲ ಅಂತ ಪೌಲನಿಗೆ. ಈ ಲೋಕ ಶಾಶ್ವತ ಅಲ್ಲ ಅಂತ ಪೌಲನಿಗೆ ಅರ್ಥ ಆಗಿದೆ. ಅದರಿಂದ ಪೌಲನ್ ಏನ್ ಮಾಡ್ತಾ ಇದ್ದಾನೆ? ಅಳ್ತಾ ಇದ್ದಾನೆ. ಪೌಲನ್ ಅಳ್ತಾ ಇದ್ದಾನೆ. ಅದರಿಂದ ಶಿಲುಬೆಯ ಮಹತ್ವ ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಜೀವನಗಳ ಬದಲಾವಣೆ ಆಗ್ಬೇಕು. ನಮ್ಮನ್ನು ನಾವು ನಿರಾಕರಿಸಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಮಟ್ಟಿಗೆ ನಾವು ಬೆಳೆಯಬೇಕು. ಅರ್ಥ ಆಗ್ತದೆ ನಿಮ್ಮೆಲ್ಲರಿಗೂ? ಅದರಿಂದ ಶಿಲುಬೆಯ ಮಹತ್ವವನ್ನು ನೀವು ಇವತ್ತು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾವಿಲ್ಲಿಂದ ಮನೆಗೆ ಹೋಗ್ತೇವೋ ಗೊತ್ತಿಲ್ಲ. ಗೊತ್ತಾ? ಯಾರಾದ್ರೂ ಕೈ ಎತ್ತಿ ನಾನು ಕ್ಷೇಮವಾಗಿ ಮನೆಗೆ ಹೋಗ್ತೇನೆ ಅಂತ? ಎನಿಬಡಿ ಯಾರ ಕೈಲಾಗಲ್ಲ. ನಮ್ಮ ಕೈಲಿ ಏನಾಗುತ್ತೆ? ಕೈ ಎತ್ತಿ ಏನೂ ಆಗಲ್ಲ. ಬೆಳಕು ಕೊಡಕ್ಕಾಗಲ್ಲ, ಮಳೆ ಸುರಿಸಕ್ಕೂ ಆಗಲ್ಲ, ಭೂಮಿನ ಬೆಳೆಸಕ್ಕೂ ಆಗಲ್ಲ. ಮನುಷ್ಯನ ಕೈಯಲ್ಲಿ ಏನಾಗಲ್ಲ. ಎಲ್ಲ ದೇವರು ರೆಡಿ ಮಾಡಿಕೊಡ್ತಾನೆ ಮನುಷ್ಯನಿಗೆ. ಕರೆಕ್ಟಾ? ಎಲ್ಲ ದೇವರು ರೆಡಿ ಮಾಡಿಕೊಡ್ತಾನೆ. ಮನುಷ್ಯನ ತಿಂತಾನೆ ಸರ್ ರೆಡಿಮೇಡ್ ಫುಡ್ ಅನ್ನ. ದೇವರಿಗೆ ವಿರುದ್ಧವಾಗಿ ಮನುಷ್ಯನ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡ್ರಿ. ಯಾವತ್ತೇ ಆಗಲಿ ಒಂದು ವಿಷಯ ನಾನು ಹೇಳಿ ನಾನು ಮುಗಿಸ್ತೇನೆ. ದೇವರನ್ನ ಮನುಷ್ಯನ ಯೋಚನೆಗಳಿಂದ ಅಳತೆ ಮಾಡಬಾರ್ದು. ನಿಮ್ಗೆ ಅರ್ಥ ಆಯ್ತಾ? ಮನುಷ್ಯನ ಆಲೋಚನೆಗಳಿಂದ ದೇವರನ್ನ ಅಳತೆ ಮಾಡಬಾರ್ದು. ಅಂದ್ರೆ ಮನುಷ್ಯನ ಜ್ಞಾನಕ್ಕೆ ಅತೀತನಾಗಿದ್ದಾನೆ ದೇವರು. ಮನುಷ್ಯನ ಜ್ಞಾನಕ್ಕೆ ದೇವರು ನಿಲುಕಲ್ಲ. ದೇವರು ನಮ್ಗೆ ಅರ್ಥ ಆಗ್ಬೇಕಂದ್ರೆ ದೇವರು ಬರೆಸಿಕೊಟ್ಟಂತ ಈ 66 ಗ್ರಂಥಗಳಿಂದ ಮಾತ್ರ ಅರ್ಥ ಆಗುತ್ತೆ. ನಿನ್ನ ಸಾಮಾನ್ಯ ಜ್ಞಾನದಿಂದ ದೇವರು ಯಾವತ್ತೂ ಅರ್ಥ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಮನುಷ್ಯನಲ್ಲಿ ಪ್ರಪಂಚದ ಮೇಧಾವಿ ಯಾವರಿಗೂ ಕೂಡ ದೇವರು ಅರ್ಥ ಆಗಲ್ಲ. ದೇವರಿಗೆ ಯಾರು ಅರ್ಥ ಆಗ್ತದೆ ಅಂದ್ರೆ ಬೈಬಲ್ ಅನ್ನು ಯಾರು ಕ್ರಮಬದ್ಧವಾಗಿ ಓದ್ತಾರೋ, ಈ 66 ಪುಸ್ತಕಗಳನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ದೇವರ ವಿಷಯದಲ್ಲಿ ಪ್ರಜ್ಞೆ ಬರುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದರಿಂದ ಈ ಶಿಲುಬೆಯ ಮಹತ್ವವನ್ನು ಅರ್ಥಕೊಂಡಂತ ನಾವುಗಳು ಕೂಡ ಇವತ್ತು ಶಿಲುಬೆಗೆ ವಿರೋಧವಾಗಿ ಜೀವನ ಮಾಡುವಂಥದ್ದು ಬೇಡ. ಕರೆಕ್ಟ್ ಅಲ್ವಾ? ಶಿಲುಬೆಗೆ ವಿರೋಧವಾಗಿ ಜೀವನ ಮಾಡುವಂಥದ್ದು ಬೇಡ. ನಮ್ಮನ್ನು ನಾವು ನಿರಾಕರಿಸಿ ಯೇಸು ಸ್ವಾಮಿಯನ್ನು ನಾವು ಪ್ರತಿನಿತ್ಯ ಹಿಂಬಾಲಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ದಯವಿಟ್ಟು ನಾವೆಲ್ಲ ಕಣ್ಣುಗಳು ಮುಚ್ಚೋಣ. ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಚ್ರಿ. ದಯವಿಟ್ಟು ಎಲ್ಲರೂ ಕೂಡ ಕಣ್ಣು ಮುಚ್ಚಬೇಕು. ಈ ಕೊನೆಯ ಈ ಆರಾಧನೆಯಲ್ಲಿ ನಾವೆಲ್ಲರೂ ಕಣ್ಣು ಮುಚ್ಚೋಣ. ದಯವಿಟ್ಟು ಎಲ್ಲರೂ ಕೂಡ ಮೊಣಕಾಲಾಗಬೇಕು ದೇವರ ಸನ್ನಿಧಿಯಲ್ಲಿ. ದೇವರ ಸನ್ನಿಧಿಯಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು. ನಾವು ಏನು ಮಾಡಿದ್ದೀವೋ ನಮ್ಮನ್ನು ನಾವು ಒಪ್ಪಿಕೊಳ್ಬೇಕು. ನಾವು ಏನು ತಪ್ಪು ಮಾಡಿದ್ದೀವೋ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಬೇಕು. ನಾವೇನು ತಪ್ಪುಗಳನ್ನು ಮಾಡಿದ್ದೀವೋ ಒಪ್ಪಿಕೊಳ್ಬೇಕು. ಈ ಶಿಲುಬೆಯ ಮಹತ್ವನ ನಾವು ಅರ್ಥಕೊಳ್ಬೇಕು. ಈ ಶಿಲುಬೆಯ ವಿಶೇಷ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿಯವರು ತನ್ನನ್ನು ತಾನು ತ್ಯಾಗ ಮಾಡುವಂಥ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಏನ್ರಿ ಆತನು ತನ್ನನ್ನು ತಾನು ಬರೆದು ಮಾಡ್ಕೊಂತ ವಿಷಯ. ಸಮಸ್ತವು ಆತನಿಂದ ಸೃಷ್ಟಿಸಲ್ಪಟ್ಟಿದೆ. ಒಬ್ಬ ಸೃಷ್ಟಿಕರ್ತನು ತನ್ನನ್ನು ತಾನು ನಿರಾಕರಿಸಿಕೊಂಡಿದ್ದಾನೆಂದ್ರೆ, ತನ್ನನ್ನು ತಾನು ಬರೆದು ಮಾಡಿಕೊಂಡಿದ್ದಾನೆಂದ್ರೆ ಎಂಥ ಸ್ಥಿತಿಯಿಂದ ಎಂಥ ಸ್ಥಿತಿಗೆ ಆತನು ಬಂದಿದ್ದಾನೆ. ನಾವು ಎಂಥ ಸ್ಥಿತಿಯಿಂದ ಎಂಥ ಸ್ಥಿತಿಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮನುಷ್ಯನ ಆಲೋಚನೆ ಎಲ್ಲಿದೆ? ಇವತ್ತು ನಮ್ಮನ್ನೇ ನಾವು ನಮ್ಮ ಹೃದಯಗಳ ಮೇಲೆ ಕೈ ಇಟ್ಕೊಂಡು ನಿಜವಾಗ್ಲೂ ತಂದೆ, ನಿನ್ನ ಶಿಲುಬೆಗೆ ವಿರೋಧವಾಗಿ ನಾನು ಯೋಚನೆ ಮಾಡಿದ್ದೇನೆ. ಅನೇಕ ಸಾರಿ ನಿನ್ನ ಶಿಲುಬೆಗೆ ವಿರೋಧವಾದ ಮಾತುಗಳನ್ನು ಆಡಿದ್ದೇನೆ. ಪರಲೋಕದ ಮಾರ್ಗವನ್ನು ನಾನು ಹಳ್ಳಗಳೆದಿದ್ದೇನೆ. ಎಷ್ಟು ವಾಕ್ಯ ಕೇಳಿದ್ರು ಕೂಡ ನಾನು ಅವಹೇಳನ ಮಾಡಿದ್ದೇನೆ, ಪರಿಹಾಸ್ಯ ಮಾಡಿದ್ದೇನೆ, ವಾಕ್ಯಗಳನ್ನು ಕೇಳಿ ಮಾಡಿದ್ದೇನೆ. ನನಗೆ ಅರ್ಥ ಆಗಿಲ್ಲ. ಆದರೆ ಈ ದಿನ ನನಗೆ ಅರ್ಥ ಆಗಿದೆ. ನನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂಬುದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡೋಣ. ದೇವರ ಮಕ್ಕಳೇ, ನಮ್ಮನ್ನು ನಾವು ದೇವರು ಸಂಪೂರ್ಣ ಮಾಡೋಣ. ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ ಆತನನ್ನು ಸೇವನೆ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ಈ ಶಿಲುಬೆಯಲ್ಲಿ ಆತನ ಶರೀರವೆಂಬ ತೆರೆಯ ಮುಖಾಂತರ ಒಂದು ಮಾರ್ಗವನ್ನು ಏರ್ಪಾಡು ಮಾಡ್ತಾ ಇದ್ದಾನೆ. ಸಾಕ್ಷಾತ್ ನಮ್ಮ ತಂದೆ ಆತನ ಬಳಿಗೆ ಬರುವಂತಹ ಮಾರ್ಗ, ಆ ಪರಲೋಕದ ಮಾರ್ಗವನ್ನು ತಿಳಿಸುವಂತ ಆ ಒಂದು ವಿಷಯಗಳನ್ನ ನಿನ್ನ ಕಿವಿಯಲ್ಲಿ ಬಿದ್ದರೂ ಕೂಡ ಇನ್ನೂ ಅವಹೇಳನ ಮಾಡ್ತಾ ಇದೆಯಾ, ಇನ್ನೂ ಗೇಲಿ ಮಾಡ್ತಾ ಇದೆಯಾ, ಇನ್ನೂ ಪರಿಹಾಸ್ಯ ಮಾಡ್ತಾ ಇದೆಯಾ, ಇನ್ನೂ ಅದನ್ನು ತಾತ್ಸಾರ ಮಾಡ್ತಾ ಇದೆಯಾ, ಇನ್ನೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ? ಇವತ್ತೇ ಕೊನೆಯ ದಿನ ಆಗಿರ್ಬೋದು. ನಿನ್ನ ಜೀವನದಲ್ಲಿ ಇವತ್ತೇ ಕೊನೆಯ ದಿನ ಆಗಿರ್ಬೋದು. ಹೇಳಕ್ಕಾಗಲ್ಲ ದೇವರ ಮಕ್ಕಳೇ, ಯಾವ ಕ್ಷಣ ಏನಾಗುತ್ತೋ ಗೊತ್ತಾಗಲ್ಲ. ಅದರಿಂದ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ನಮ್ಮಲ್ಲಿ ಒಂದು ದುಡ್ಡು ನಮ್ಮ ಜೊತೆ ಬರಲ್ಲ, ನಮ್ಮ ಆಸ್ತಿ ನಮ್ಮ ಜೊತೆ ಬರಲ್ಲ, ನಮ್ಮ ಅಸ್ತಿತ್ವ ನಮ್ಮ ಜೊತೆ ಬರಲ್ಲ, ಯಾವುದು ಕೂಡ ನಮ್ಮ ಜೊತೆ ಬರಲ್ಲ. ನಾವು ಒಬ್ಬಟ್ಟಿಗರಾಗಿ ನಾವು ಹೋಗ್ತೇವೆ. ನಾವು ಬರುವಾಗ ಏನು ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗ ಕೂಡ ಏನು ಕೂಡ ತೆಗೆದುಕೊಂಡು ಹೋಗಲ್ಲ. ಈ ಲೋಕ ಶಾಶ್ವತವಲ್ಲ, ಈ ಲೋಕ ಶಾಶ್ವತವಲ್ಲ. ಈ ಲೋಕ ಸ್ಥಿರವೆಂದು ಯಾವುದು ನಂಬಬೇಡ. ಈ ಲೋಕ ಸ್ಥಿರವಲ್ಲ. ಆ ದೇವಾದಿ ದೇವನು ಆಕಾಶದಿಂದ ಎದುರು ನೋಡ್ತಾ ಇದ್ದಾನೆ ಅಂತ, ನನ್ನ ಮಗನೇ ನೀನು ಬಾ ಅಂತ. ದೇವರ ಮಕ್ಕಳೇ, ನೀವು ಆಲೋಚನೆ ಮಾಡ್ರಿ.
ಇನ್ನೆಷ್ಟು ವರ್ಷ, ಇನ್ನೆಷ್ಟು ದಿನಗಳನ್ನ ಆತನ ಗೌರವವನ್ನು ಅವಮಾನಕ್ಕೆ ಈಡು ಮಾಡೋಣ. ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ಜೀವನ ತಂದೆಯಾದ ದೇವರೇ, ನಿಮ್ಮ ಅಪಾರವಾದ ಪ್ರೀತಿ, ಕೃಪೆ, ಕರುಣೆ, ಕಟಾಕ್ಷಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿ ಅವರಿಗೆ ಕೊಚ್ಚು ಮಾತಾಗಿದೆ. ರಕ್ಷಣೆ ಮಾರ್ಗದಲ್ಲಿ ನಮಗಾದರೂ ಶಕ್ತಿಯಾಗಿದೆ. ಇವತ್ತು ಅನೇಕರು ಶಿಲುಬೆಗೆ ವಿರೋಧಿಗಳಾಗಿದ್ದಾರೆ. ಅವರ ಅಂತ್ಯಾವಸ್ಥೆ ಅವರಿಗೆ ಅರ್ಥ ಆಗಿಲ್ಲ. ಪರಿಶುದ್ಧ ತಂದೆ, ಒಂದು ಪ್ರಾರ್ಥನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ಶಿಲುಬೆಯ ಮಹತ್ವವನ್ನು ಇದು ಸೇವಕರು ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕಣ್ಣುಗಳು ಬೆಳಗಿವೆ, ನಮ್ಮ ಮನೋನೇತ್ರಗಳು ಬೆಳಗಿವೆ. ಇವತ್ತಿನಿಂದ ನಮ್ಮ ಜೀವನ ಮಾರ್ಪಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಜೀವನವನ್ನು ಮಾರ್ಪಡಬೇಕೆಂಬುದಾಗಿ ಪ್ರಾರ್ಥನೆ. ತಂದೆ, ನಮ್ಮ ಜೀವನವನ್ನು ಬದಲಾಯಿಸು, ನಮ್ಮ ಆಲೋಚನೆಗಳನ್ನು ಬದಲಾಯಿಸು, ನಮ್ಮ ಯೋಚನೆಗಳನ್ನು ಬದಲಾಯಿಸು. ನಾನು ಕ್ರಿಸ್ತನ ನಿಮಿತ್ತ ಎಲ್ಲವನ್ನು ನಷ್ಟವನ್ನು ಎಣಿಸುತ್ತೇನೆ, ನಾನು ಕ್ರಿಸ್ತನ ನಿಮಿತ್ತ ಹುಚ್ಚನಾಗಿದ್ದೇನೆ ಎಂಬುದಾಗಿ ಪೌಲನು ಮಾಡಿದಂಥ ಆ ಒಂದು ಕಮಿಟ್ಮೆಂಟ್, ಒಂದು ಸಮರ್ಪಣೆ ನಮಗೆ ಕೂಡ ಅನುಗ್ರಹ ಮಾಡ್ತಂದೆ. ಪರಿಶುದ್ಧ ತಂದೆ, ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಿನ್ನ ಮಕ್ಕಳೆಲ್ಲರೂ ಕೂಡ ಇಷ್ಟು ದೂರ ಬಂದು ಈ ಗುಡ್ಡದ ಮೇಲೆ ಕೂತ್ಕೊಡು ತಂದೆ. ಎಷ್ಟೋ ಬೆಳೆಯುವಂತ ನಿನ್ನ ವಾಕ್ಯಗಳನ್ನು ಕೇಳಿದ್ದಾರೆ. ಯಾವುದು ಕೂಡ ನಿಷ್ಪ್ರಯೋಜನವಾಗಿ ಹೋಗಬಾರದು. ಕೆಲವರಾದರೂ ತಮ್ಮ ಜೀವನವನ್ನು ಮಾರ್ಪಡಿಸಿಕೊಳ್ಬೇಕು. ಇದು ಕೊನೆಯ ಅವಕಾಶ ಎಂಬುದಾಗಿ ಗ್ರಹಿಸಿಕೊಂಡು ಕೆಲವರಾದರೂ ಯೇಸು ಕ್ರಿಸ್ತನ ಶಿಲುಬೆಯ ನೆರಳಿನಲ್ಲಿ ಬರಬೇಕು ಆಶ್ರಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆ. ನಿನ್ನ ವಾಕ್ಯ ಯಾವುದಕ್ಕೂ ಕೂಡ ನಿಷ್ಫಲವಾಗಿ ಹೋಗೋದಿಲ್ಲ ತಂದೆ. ಇದಕ್ಕೋಸ್ಕರ ಕಷ್ಟಪಟ್ಟಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ಮತ್ತೊಮ್ಮೆ ತಂದೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎಷ್ಟೋ ಪ್ರಯಾಸ ಪಟ್ಟಿದ್ದಾರೆ, ಎಷ್ಟೋ ಹೋರಾಟ ಮಾಡಿದ್ದಾರೆ. ರಾತ್ರಿಯಲ್ಲಿ ನಿದ್ರೆ ಮಾಡದೆ ಈ ಟೆಂಟುಗಳನ್ನು ಹಾಕಿ, ಈ ಮೈಕೆಲ್ಲ ವ್ಯವಸ್ಥೆಗಳನ್ನು ಮಾಡಿ, ಆಹಾರವನ್ನು ಸಿದ್ಧಪಡಿಸಿ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣವನ್ನು ಕೊಟ್ಟು ಕೆಲಸ ಮಾಡಿ, ಇದೆಲ್ಲ ಕೇವಲ ಅವರು ನಿನಗೋಸ್ಕರ ಮಾಡಿದ್ದಾರೆ. ಇದೆಲ್ಲ ಕೇವಲ ನನಗೋಸ್ಕರ ಯೇಸು ಸ್ವಾಮಿಯವರು ಆ ಪರಲೋಕವನ್ನು ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದು ದಾಸನ ರೂಪವನ್ನು ಧರಿಸಿದ್ದಾರೆ. ಆತನಿಗೋಸ್ಕರ ನಾನು ಏನಾದರೂ ಮಾಡಬೇಕೆಂಬ ಹಂಬಲದಿಂದ ಅವರು ಮಾಡಿದ್ದಾರೆ ತಂದೆ. ಅವರಿಗೆ ಬರಬೇಕಾದಂಥ ಆಶೀರ್ವಾದಗಳನ್ನು ನೀವು ಅನುಗ್ರಹ ಮಾಡ್ರಿ. ಇನ್ನು ಎಷ್ಟೋ ಜನರನ್ನ ನಿನ್ನ ಬಳಿಗೆ ತರಬೇಕೆಂಬ ಒಂದು ಹುಮ್ಮನಸ್ಸನ್ನ ಅವರಿಗೆ ಅನುಗ್ರಹ ಮಾಡ್ರಿ ತಂದೆ. ಅವ್ರು ಮಾಡುವಂಥ ಸೇವಾ ಸ್ಥಳಗಳನ್ನು ಆಶೀರ್ವಾದ ಮಾಡ್ರಿ. ವಿಶೇಷವಾಗಿ ಈ ಗೊಬ್ಬೂರು ಈ ಪ್ರಾಂತಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಥಳೀಯ ಸಭಾಪಾಲಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ನಮ್ಮ ವಿಶ್ವಾಸವನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಸ್ಥಿರವಾಗಿದ್ದೇವಾ ಅಸ್ಥಿರವಾಗಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವನ ಹೇಗಿದೆ, ಯಾವ ಸ್ಥಿತಿಯಲ್ಲಿ ಎಂಬುದಾಗಿ ನಾವು ಗಮನಿಸಿಕೊಂಡು ನಿಮ್ಮ ವಾಕ್ಯದಿಂದ ನಾವು ಸರಿ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ಜೀವನವನ್ನು ಶುದ್ಧೀಕರಿಸಿಕೊಳ್ಳೋಕೆ ನಮಗೆಲ್ಲರಿಗೆ ಸಹಾಯ ಮಾಡಿದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಂದೆ. ವಿಶೇಷವಾಗಿ ತಂದೆ, ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡ್ರಿ. ಅವ್ರು ಯಾವ ಸ್ಥಳಕ್ಕೆ ಸೇರಬೇಕು ಅವ್ರ ಕ್ಷೇಮವಾಗಿ ಸೇರೋದು ಸಹಾಯ ಮಾಡ್ರಿ. ವಿಶೇಷವಾಗಿ ತಂದೆ, ಮತ್ತೊಮ್ಮೆ ಎಲ್ಲ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ. ಈ ವಾಕ್ಯ ಫಲಿಸಿ ಅನೇಕರಲ್ಲಿ ಅಭಿವೃದ್ಧಿ ಒಂದು ಸಹಾಯ ಮಾಡೋದು ಪ್ರಾರ್ಥಿಸುತ್ತಾ ಇಂಥ ಒಂದು ಕಾರ್ಯಕ್ಕೆ ನಮ್ಮನ್ನು ನೀವು ಉಪಯೋಗ ಮಾಡಿಕೊಳ್ಳೋದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಂಡಿದ್ದೇವೆ ನಮ್ಮ ತಂದೆ.